ओम शांति 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 प्रसोदर बलद्वैत प्रपंचाहितस् वंदे ओम नमो ब्रह्मादिभ्यो ब्रह्म विद्या संप्रदाय सर्वोपरहितः प्रज्ञानप्रत्यगतो श्रुति स्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं प्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः। वंदे तम सच्चिदानंदं यतिवर्यं महामहिं वेद वेदान्तसारज्ञं सद्गुरुं प्रणतोऽस्म्यहम् अहं प्रदायिकिं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। ಯಾವ್ದಾಗಬೇಕು ವಿಜ್ಞಾನಂ 31 ನಿತ್ಯಂ ಅಭಿಸಂಬಂಧ श्रुत्यानैकात्म्य विज्ञानं विनियुक्तं श्रुतौ क्वचित् उपस्थानं यथेन्द्रिया स्यात् नापि लिङ्गेन संगतिः बहिर्देव सदनं दामीत्यादौ च यथा तथा बहिर्देव सदनं दामी इत्यादौ यथा तथा बहिर्देव सदनम दामी बहिर्देव सदनं दामीत्यादौ च यथा तथा श्रुत्यानैकात्म्य विज्ञानं विनियुक्तं श्रुतौ क्वचित् उपस्थानं यथैन्द्रिया स्यात् नापि लिङ्गेन संगतिः बहिर्देव सदनं दामीत्यादौ च यथा तथा श्रुत्या न ऐकात्म्य विज्ञानं विनियुक्तं श्रुतौ क्वचित् उपस्थानं यथा ऐन्द्रिया स्यात् ಒಂದೇ ಪದ ಬೇರೆ ಬೇರೆ ಇಂದ್ರಿಯ ಅಷ್ಟೇ ಇಂದ್ರಿಯ ಸ್ಯಾತ್ ನ ಅಪಿ ಲಿಂಗೇನ ಸಂಗತಿಃ ಬಹಿರ್ದೇವ ಸದನಂ ಬಹಿರ್ದೇವ ಸದನಂ ದಾಮಿ ಅಲ್ಲಿ ಬರ್ಹಿಹಿ ದೇವಸದನಂ ಅಂತ ಪರಿಚ್ಛೇದ ದೇವಸದನಂ ಬರ್ಹಿಹಿ ದೇವಸದನಂ ದಾಮಿ ಇತಿ ಆದೌ ಚ ಯಥಾ ತಥಾ ದಾಮಿ ಅಂದ್ರೆ ಕುಯ್ಯೋದು ಅಂತ ಅವಖಂಡ ದಾಮಿ ಅಂತ ಕುಯ್ಯೋದು ಅನ್ನೋದಕ್ಕೆ ಬಹಿರ್ದೇವ ಸದನಂ ಅಂತ ಪತ್ರ ಲಿಂಗದಿಂದ ಗೊತ್ತಾಗೋದು ಅಲ್ಲಿ ದೇವಸದನ ದೇವತೆಗಳಿಗೆ ಒಂದು ಪೂರ ಜಾಗ ಮಾಡ್ತೀವಿ ಯಾವ್ದ್ರಿಂದ ದರ್ಭೆಯಿಂದ ದೇವರಿಗೆ ಪೂರ ಜಾಗ ಮಾಡ್ಬೇಕು ಏನ್ ಮಾಡ್ಬೇಕು ದರ್ಭೆ ಕೊಯ್ಕೊಂಡ್ ಬರ್ಬೇಕು ದರ್ಭೆ ಕೊಯ್ದೇನೆ ಮಾಡಕ್ಕಾಗಲ್ಲ ಅದೇ ನಮ್ಮ ದೇವಸದ ನಮ್ಮ ದೇವಸದವನ್ನ ನಾನು ಮಾಡ್ತೀನಿ ಅಂತ ಹೇಳಿ ದರ್ಭೆ ಲಿಂಗದಿಂದ ಆ ಮಂತ್ರ ಕುಯ್ಯೋದಕ್ಕೆ ಹೇಗೆ ಗೊತ್ತಾಗುತ್ತೋ ಹಾಗೆ ಐಂದ್ರಿಯ ಗಾರ್ಭತ್ಯ ಪ್ರತಿಷ್ಠತೆ ಅನ್ನೋದಾದ್ರೆ ಅದು ಗಾರ್ಭತ್ಯಕ್ಕೆ ಉಪಸ್ಥಾನಕ್ಕೆ ಐಂದ್ರಿಯ ಅನ್ನೋದಕ್ಕಿಂದ ಅದು ಗಾರ್ಭತ್ಯ ಅಗ್ನಿಯನ್ನ ಹೇಗೆ ತಗೋಬೇಕು ಅಂತ ಲಿಂಗವಾಗುತ್ತೋ ಅದೇ ರೀತಿ ಇಲ್ಲಿ ಐಕಾತ್ಮ ಜ್ಞಾನವನ್ನ ಲಿಂಗದಿಂದ ಕರ್ಮಕ್ಕೆ ವಿನಿಯೋಗ ಮಾಡಕ್ಕಾಗಲ್ಲ ಅಂತ ಅದು ಶ್ರುತಿಯಿಂದ ಆಗಲ್ಲ ಅಂದ್ರೆ ಐಕಾತ್ಮ ಜ್ಞಾನವನ್ನ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಳ ಸಮಾಖ್ಯ ಅಂತ 6 ಇದೆ ಶ್ರುತಿಯಿಂದ ಆಗಲ್ಲ ಅಂತ ಆಯ್ತು ಶ್ರುತಿಯಲ್ಲಿ ಎಲ್ಲೂ ಇಲ್ಲ ಅಂತ ಲಿಂಗದಿಂದ ಮಾಡ್ಬೋದಲ್ಲ ಗುರುತು ಲಿಂಗನ ಗುರುತು ಸಿಂಬಾಲಿಕ್ ಹಾಗೆ ಕಾಯ ಕೂತಿರೋದಿಲ್ಲ ಅದೇ ದೇವತೆ ಮನೆ ಅದು ಹಾಗೆ ಬರ್ತಿದೆಯಲ್ಲ ಅಲ್ಲಿ ಬೆಂಕಿ ಇರಬೇಕು ಇದರ ಗುರುತು ಹಾಗೆ ಉಪಸ್ಥಾನ ಇಂದ್ರಿಯ ಇಂದ್ರಕ್ಕಿರಿಂದ ಉಪಸ್ಥಾನ ಮಾಡಿ ಇಂದ್ರು ಯಾವ್ದನ್ನ ಉಪಸ್ಥಾನ ಮಾಡ್ಬೇಕು ಗಾರ್ಭತ್ಯವನ್ನ ಯಾವುದಕ್ಕಿಂದ ಇಂದ್ರಕ್ಕಿರಿಂದ ಇಂದ್ರಕ್ಕಿಂದ ಗಾರ್ಭತ್ಯವನ್ನ ಯಾಕೆ ಉಪಸ್ಥಾನ ಮಾಡ್ಬೇಕು ಲಿಂಗ ಅದು ಗಾರ್ಭತ್ಯವನ್ನೇ ಇಂದ ಕರಿತಾ ಇದೆ ಗಾರ್ಭತ್ಯ ಅನ್ನೋ ಅಗ್ನಿ ಅದು ಅಗ್ನಿಹೋತ್ರದಲ್ಲಿ 3 ಅಗ್ನಿ ಇಡ್ತಾರೆ ಪೂರ್ವಾಭಿಮುಖ ಕೂತಾಗ ಫಸ್ಟ್ ರೌಂಡು ಆಮೇಲೆ ಪೂರ್ವದಲ್ಲಿ ಚೌಕ ದಿಕ್ಕಲ್ಲಿ ಮೊರ ಆಕಾರ ಶಿಲ್ಪಾಕಾರ
ಮೂರು ಅಗ್ನಿ ಇರುತ್ತೆ. ಅದು ಇದಾದ್ಮೇಲೆ ರೌಂಡ್ ಅಂತ ಗಾರ್ಭತ್ಯ ಹಾಕ್ತಿದ್ದಾರೆ. ಮಾಡಿದ ನಿಮಗೆ ಯಾರ ಅದಲ್ಲ ಸರ್, ಅದು ಬೇರೆ. ಇದು ಅದೆಲ್ಲ ಇವರು ಪುರಾಣ ಈಗ ಚಂಡಿ ಹೋಮ ಶೌತದಲ್ಲಿ ಬರುತ್ತೆ. ಅದು ಇದರಲ್ಲಿ ಬರುತ್ತೆ ಶೌತ್ಕರ್ಮ. ಏಕಾತ್ಮ ವಿಜ್ಞಾನಂ ಶ್ರುತೌ ಶ್ರುತ್ಯ ಶ್ರುತೌ ವಿನಿಯುಕ್ತ. ಏಕಾತ್ಮ ವಿಜ್ಞಾನವನ್ನ ಶ್ರುತಿಯಲ್ಲಿ ಎಲ್ಲೂ ಕರ್ಮಕ್ಕೆ ವಿನಿಯೋಗ ಮಾಡುವುದು ಕಂಡು ಬರಲ್ಲ. ವಾಕ್ಯ ಕರ್ತ ಏಕಾತ್ಮ ವಿಜ್ಞಾನ ಇದೆಯಲ್ಲ, ಏಕಾತ್ಮ ವಿಜ್ಞಾನ ಏನೋ ಆತ್ಮವು ಬ್ರಹ್ಮವು ಒಂದೇನು ಅಂತ ತಿಳುವಳಿಕೆ, ಇದೆಲ್ಲವೂ ಆತ್ಮನೇ ಎಂಬ ತಿಳುವಳಿಕೆ. ಇದನ್ನ ಕರ್ಮಕ್ಕೆ ವಿನಿಯೋಗ ಮಾಡಿರೋದು ಅನ್ನೋದು ಶ್ರುತಿಯಲ್ಲೆಲ್ಲೂ ಕಂಡು ಬರಲ್ಲ. ಈ ಜ್ಞಾನ ತಗೊಂಡು ಕರ್ಮಕ್ಕೆ ಉಪಯೋಗಿಸ್ಬೇಕು ಅಂತ ಒಂದು ವಾಕ್ಯ ಇಲ್ಲ. ಜ್ಞಾನ ಮಾತ್ರದಲ್ಲೇ ಕೃತಾರ್ಥ ಆಗ್ತಾರೆ. ಅಲ್ಲೆಲ್ಲ ಹಾಗಲ್ಲ. ಅಲ್ಲಿ ಗಾರ್ಭತ್ಯ ಉಪತಿಷ್ಠತೆ ವಾಕ್ಯ ಇದೆ. ಉಪಸ್ಥಾನ ಮಾಡ್ತಾರೆ. ಉಪಸ್ಥಾನ ಮಾಡೋದು ಏನ್ ಮಾಡ್ಬೇಕು? ಗಾರ್ಭತ್ಯ ಆಗಿದೆ. ಅದೇ ಈ ತರ ಇರುತ್ತೆ. ಇದು ಪೂರ್ವಾಭಿಮುಖವಾಗಿ ಚೌಕಾಕಾರವಾಗಿರೋದು ಆತ್ಮೀಯ, ದಕ್ಷಿಣಾಭಿಮುಖಿದೆ ಗಾರ್ಭತ್ಯ. ಇದು ಅಗ್ನಿಹೋತ್ರಿ ಮನೆಯಲ್ಲಿ ಅಗ್ನಿಹೋತ್ರಿ ಸುರೇಶ್ ಅವ್ರ ಮನೆಯಲ್ಲಿ ನೋಡೋದಾಗಿತ್ತು. ಯಾವ್ದು ಅವರು ಶಿವಮೊಗ್ಗ ಸುರೇಶ್ ಯಾರು ಇದು ಆರ್ಟಿಸ್ಟಿಕ್ ಅಪ್ರೋಚ್. ನಾವು ಹೋಗಿದ್ವಿಲ್ಲ ಅವ್ರು ರಾತ್ರಿ ಊಟ ಅಲ್ಲಿ ಭಿಕ್ಷೆ ಮಾಡ್ಬೋದು. ಸುರೇಶ್ ಇಲ್ಲ, ರಾಘು. ರಾಘು ಹೌದು ಹೌದು, ರಾಘುಮನ ಇದೆ. ಪ್ರದೀಪ ರಾಘು ಎಲ್ಲ ಕರೆಕ್ಟ್. ಹೌದು. ಈ ರೌಂಡ್ ಗಾರ್ಭತ್ಯ ಇದೆ. ಯಾವ ಇದರಲ್ಲಿ ಯಾವ ಪುನರಾಧಾನದಲ್ಲಿ ಅಲ್ಲ, ಈ ಪುನರಾಧಾನದಲ್ಲಿ ಗಾರ್ಭತ್ಯನ ಇಂದ್ರಾಧಾನ. ಹೌದು, ಅಲ್ಲಿ ಕದಾಚರ ಸ್ಥಗಿಸಿ ಮಂತ್ರ ಈ ಶೌತ ಇವು ಶ್ವೇತಾಗ್ನಿಂದ ಶೌತಾಗ್ನಿ ಹಾಕಿದ್ರೆ ಅದು ಇದಾಗುತ್ತೆ. ಗುರುಗಳದೇ ಪುಸ್ತಕದಲ್ಲಿ ಪುಸ್ತಕದಲ್ಲೇ ಇದೆ, ಚಿತ್ರದಲ್ಲೇ ಬರೆದಿದ್ದಾರೆ. ಅಲ್ಲಿ ಪ್ರತಿ ಇದನ್ನು ಬರುತ್ತೆ. ಇಷ್ಟಿಯಲ್ಲೂ ಉಪಸ್ಥಾನ ಬರುತ್ತೆ. ಅಲ್ಲಿ ಐಂದ್ಯ ಬರಲ್ಲ. ಐಂದ್ಯ ಯಾವ್ದು ಪುನರಾಧಾನದಲ್ಲಿ ಯಾವ್ದು ಬರುತ್ತೆ. ಇಂದ್ರಕ್ಕಿನಿಂದ ಗಾರ್ಭತ್ಯಾಗ್ನಿಯಲ್ಲಿ ಉಪಸ್ಥಾನ ಮಾಡಬೇಕು ಅಂತ. ಅಲ್ರಿ, ಇಂದ್ರಕ್ಕೂ ಇಂದ್ರ ಅಂದ್ರೆ ದೇವೇಂದ್ರ, ಗಾರ್ಭತ್ಯ ಇಂದ್ರನ ಮಂಚೆಯಿಂದ ಅಗ್ನಿನ ನಿಮ್ಮ ಹತ್ರ ನಿಂತ್ಕೊಂಡು ಕಿರಣ ಅವರೇ ಎಷ್ಟು ಇದಾಗಿದ್ದೀರಾ ನಿಮ್ಮನ್ನು ಕಿರಣ ಅಂತ ಹೇಳಿದ್ರೆ ಏನಾಗುತ್ತೆ? ಗೋಪಾಲ ಹತ್ರ ನಿಂತ್ಕೊಂಡು ಕಿರಣ ಅವರೇ ನೀವು ಬರ್ತೀರಾ, ನೀವು CA ಮಾಡಿದೀರಾ, ನಿಮ್ಗೆ ಇಬ್ರು ಮಕ್ಕಳು ತಂದೆ, ಏನ್ರಿ ನಾನು ಕಿರಣ ಅಲ್ಲ ಕಣ್ರಿ ಅವರು ಯಂತ್ರ ಇಲ್ವಾ? ಹಂಗೆ ಗಾರ್ಭತ್ಯಾಗ್ನಿ ಅಂತ ಇಂದ್ರದಿನ ಅಂತ ಹೋಗ್ಬಿಟ್ರೆ ಗಾರ್ಭತ್ಯಕ್ಕೆ ಏನಾಗತ್ತೆ? ಅಪಚಾರ ಆಗತ್ತಲ್ಲ ಅಂತ ಪ್ರಶ್ನೆ ಹಾಕೊಂಡು, ಇಲ್ಲ ಇಲ್ಲಿ ಇಂದ್ರ ಅಂದ್ರೆ ಗಾರ್ಭತ್ಯಾಗ್ನಿನೇ ಇಂದ್ರ ಅಂತ ಇದೆ. ಅಲ್ಲಿ ಇಂದ್ರ ಅಂತ ಇದಿದೆ, ಮಂತ್ರದಲ್ಲಿ ಒಂದು ಪದ ಇದೆ, ಕದಾಚನ ಸ್ಥರೀರಸಿ ನೇಂದ್ರ ಸೃಷ್ಟಿಸಿ ಜಾಶುಷೇ ಕೋಪೇನ್ನು ಮಘವನ್ ಭೂಯ ಇನ್ನುತೆ ದಾನಂದೇವಸ್ಯ ಪೃಚ್ಛರಿ ಪತ್ರ. ಅಗ್ನಿ ಗಾರ್ಭತ್ಯ ಅಂತ ಅಗ್ನಿಯನ್ನು ಅಗ್ನಿಮಂತ್ರಲ್ಲೇ ಉಪಸ್ಥಾನ ಮಾಡ್ಬೇಕು. ಅದು ಅಗ್ನಿಮಂತ್ರವೇ ಅಂತ ತೀರ್ಮಾನ ಮಾಡಿದ್ದಾರೆ. ಲಿಂಗದಿಂದ ಅದು ಅಗ್ನಿಮಂತ್ರವೇ. ಶ್ರುತಿಯಿಂದ ನೋಡೋಕೆ ಇಂದ್ರ ಅಂದ್ರೆ ದೇವೇಂದ್ರ ಅಂತ ಅನ್ಸಿದ್ರು, ಆ ಇಂದ್ರನ ಪದ ಆ ಕಾಂಟೆಕ್ಸ್ಟ್ ಅಲ್ಲಿ ಅಗ್ನಿಯನ್ನು ಹೇಳ್ತಾ ಇದ್ದೀನಿ. ಅದನ್ನ ಅಲ್ಲಿ ಪೂರ್ಣಾಂಶ ತೀರ್ಮಾನ ಮಾಡಿದ್ದಾರೆ, ಅದನ್ನ ಚರ್ಚೆ ಮಾಡಿ. ಅಲ್ಲ ನಿಜ ಬರ್ಕೊಳ್ಳಿ. ಏಕಾತ್ಮ ವಿಜ್ಞಾನವನ್ನ ಶ್ರುತಿಯಲ್ಲಿ ಶ್ರುತಿಯಲ್ಲಿ ಎಲ್ಲೂ ಏಕಾತ್ಮ ವಿಜ್ಞಾನವನ್ನ ಶ್ರುತಿ ಪ್ರಮಾಣದಿಂದ ವಿನಿಯೋಗ ಮಾಡಿಲ್ಲ. ಇಲ್ಲಿ ಶ್ರುತಿ ಆದ್ರೆ ಶ್ರುತಿಲಿಂಗ ವಾಕ್ಯ ಬರೋ ಶ್ರುತಿ ಆದವು. ಶ್ರುತಿಯಲ್ಲಿ ಅಂತಂದ್ರೆ ವೇದದಲ್ಲಿ ಶ್ರುತಿ ಆದ್ರೆ ಶ್ರುತಿಲಿಂಗ ವಾಕ್ಯ ಪ್ರಕಾರ ಅದು ಒಂದರಲ್ಲಿ ಅಂತ ಅದರಿಂದ ಅಂತ ಲಿಂಗದಿಂದಲೂ ಇಲ್ಲ. ನೆಕ್ಸ್ಟ್ ಶ್ರುತಿಲಿಂಗದಿಂದ ಶ್ರುತಿ ಎಂಬ ಗುರುತಿನಿಂದ, ಶ್ರುತಿಯ ಗುರುತಿನಿಂದ ವಿನಿಯೋಗ ಮಾಡಿಲ್ಲ. ನಾಪಿ ಲಿಂಗೇನ, ಹಾಗೆ ಐಂದ್ಯ ಗಾರ್ಭತ್ಯ ಉಪದಿಷ್ಠತೆ ಅನ್ನೋ ಜಾಗದಲ್ಲಿ ಹೇಗೆ ಲಿಂಗದಿಂದ ಮಾಡಿದೆಯೋ ಹಾಗೂ ಲಿಂಗದಿಂದಲೂ ಇಲ್ಲಿ ಮಾಡಿಲ್ಲ.
ವಿತಿನ್ ಕೊಟ್ಬಿಡ್ತು. ಆ ಐಂದ್ರಿಯ ಐಂದ್ರಿಯ ಗಾರ್ಹಪತ್ಯಂ ಉಪತಿಷ್ಠತೆ ಅಂತ ಒಂದು ವಾಕ್ಯ. ಇದಕ್ಕೆ ಬರಿದಾರೆ ಚರ್ಚ್ ಬಿಟ್ಟಿದ್ದಾರೆ. ಒಂದು ಅಷ್ಟುವಾ ಚರ್ಚ್ ಬಿಟ್ಟಿದ್ದಾರೆ. ಇದನ್ನು ನೋಡಿ ಹಚ್ಚಿಬಿಟ್ಟಿದ್ದಾರೆ. ಮುಂದಿಂದಕ್ಕೆ ಇನ್ನೊಂದೆರಡು. ಗಾರ್ಹಪತ್ಯಂ ಉಪತಿಷ್ಠತೆ. ಗಾರ್ಹಪತ್ಯ ಉಪತಿಷ್ಠತೆ ಹೇಗೆ ಲಿಂಗದಿಂದ ಗಾರ್ಹಪತ್ಯಕ್ಕೆ ಮಾಡುತ್ತಾರೋ, ಇಂದ್ರದ ಗುರುತಿನಿಂದ ಗಾರ್ಹಪತ್ಯಾಗ್ನಿ ಹೇಗೆ ಮಾಡುತ್ತಾರೋ ಆ ರೀತಿ ಇಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟುಕೊಳ್ಳೋದಕ್ಕೆ ಯಾವ ಲಿಂಗವೂ ಇಲ್ಲ. ಎರಡು ಉದಾಹರಣೆ ಬರಹಿರ ದೇವಸದನ, ಅದು ಇನ್ನೊಂದು ಬರಹಿರ ದೇವಸದನ ಆ ಜಾಗದಲ್ಲಿ ಹೇಗೋ ಹೌದು. ಇಂದ್ರಿಯ ಗಾರ್ಹಪತ್ಯಂ ಉಪತಿಷ್ಠತೆ ಬರಹಿರ ದರ್ಭ ಮತ್ತು ಬರಹಿರ ದೇವಸದನ ದಾನಿ. ಬರಿಹಿ ಎಲ್ಲ ದರ್ಭೆಯು ದೇವಸದನ ದೇವತೆಗಳಿಗೆ ಮನೆಯಾಗಿದೆ ಅಂತ ಹೇಳ್ಕೊಂಡು ದಾಮಕ್ರಿಯೆ ಕೊಯ್ಯೋ ಕ್ರಿಯೆಯಲ್ಲಿ ಯಾವ ರೀತಿ ಅದನ್ನು ಆ ಮಂತ್ರವನ್ನು ಯಾತಕ್ಕೆ ಕುಯ್ಯೋ ಕ್ರಿಯೆಗೆ ಹೆಂಗೊತ್ತು ಲಿಂಗದಿಂದ ದೇವತೆಗಳ ಮನೆ ಮಾಡ್ತೀನಿ ಇದರಿಂದ ಅಂತಂದ್ರೆ ಇದ್ರಲ್ಲಿ ಕುಯ್ಕೊಂಡು ಹೋಗಿ ಏನೋ ಮಾಡ್ತಾನೆ. ದೇವಸದನಂ ದೇವತೆಗಳಿಗೆ ದರ್ಭೆಯು ಮನೆಯು, ದೇವತೆಗಳ ಮನೆಯು ದರ್ಭೆಯು ಎಂಬುದೇ ಎಂಬ ಮಂಚವನ್ನ ದಾಮಿಕ್ರಿಯಾ ಎಂಬ ಕುಯ್ಯೋ ಕ್ರಿಯೆಯಲ್ಲಿ ಯಾವ ರೀತಿ ಲಿಂಗದಿಂದ ತೀರ್ಮಾನ ಮಾಡುತ್ತೀರೋ, ಮನೆಯನ್ನು ಮಾಡುತ್ತೇನೆ ಎಂಬ ಮಂತ್ರದ ಲಿಂಗದಿಂದ ಗರ್ಭವನ್ನು ಕುಯ್ಯುವುದಕ್ಕೆ ಹೇಗೆ ಉಪಯೋಗಿಸ್ತೀವೋ ಲಿಂಗದಿಂದ ಉಪಯೋಗಿಸ್ತೀವೋ ಕತ್ತರಿಸುವ ಕ್ರಿಯೆಯನ್ನು ಹೇಗೆ ಲಿಂಗದಿಂದ ಸಹ ಜ್ಞಾನವು ಯುಕ್ತವಾಗಿಲ್ಲ. ಶ್ರುತಿ ಮೊದಲನೇದು ಶ್ರುತಿಯಿಂದ ಆಗಲ್ಲ, ಅದಕ್ಕೆ ಶ್ರುತ್ಯ ನೀವೇನು ಉಜ್ಯತೆ. ಎರಡನೇದು ಲಿಂಗೇನ ನ ಸಂಗತಿ. ಈಗ ಮುಂದೆ ವಾಕ್ಯದಿಂದ ಲಿಂಗಕ್ಕೆ ಎರಡು ಉದಾಹರಣೆ ಕೊಟ್ಟು ಹೌದು. ಕರ್ಮಕ್ಕೆ ವಿನಿಯೋಗವಾಗಲ್ಲ, ಜ್ಞಾನವು ಕರ್ಮಕ್ಕೆ ವಿನಿಯೋಗವಾಗುವುದಿಲ್ಲ. तथापि वाक्याद् विज्ञानं कर्तृद्वारेण गच्छति। कर्मण्य प्रक्रियास्थं सत् जुहू पर्णमयीत्ववत्। पर्णमयीतिद्या पर्णमयो बिडे। अचापि वाक्याद् विज्ञानं कर्तृद्वारेण गच्छति कर्मण्य प्रक्रियास्थं सत् जुहू पर्णमयीत्ववत्। न च अपि वाक्याद् विज्ञानं कर्तृद्वारेण गच्छति प्रक्रियास्थं सत् जुहू पर्णमयी इति वत्। पर्णमयीत्व अचापि अष्टे अल्लेने इदू इल्ल वाक्यदिंदलू ಕೂಡ ಕರ್ತೃದ್ವಾರೇಣ ಕರ್ಮಣಿ ನಗಚ್ಚತಿ. ವಾಕ್ಯ ಅಂದ್ರೆ ಏನು? ವಾಕ್ಯ ಅಂದ್ರೆ ಅದಕ್ಕೆ ಏನಂತೀವಿ ಅಂದ್ರೆ ಸೆಂಟೆನ್ಸ್ ಅಲ್ಲ, ಒಟ್ಟು ಇದರ ತಾತ್ಪರ್ಯ. ಸಮರೈಸ್ ಮೀನಿಂಗ್ ಇದು. ಒಟ್ಟು ಆ ಪ್ರಕರಣವನ್ನ ಕನ್ಕ್ಲೂಷನ್ ಮಾಡಿದ್ರೆ ಒಂದು ಅರ್ಥ ಬರುತ್ತೆ, ಅದು ವಾಕ್ಯ. ಅದರಿಂದಲೂ
ಆ ವಿಜ್ಞಾನವು ಕರ್ತ ಮೂಲಕವಾಗಿ ಕರ್ಮದಲ್ಲಿ ವಿನಿಯೋಗ ಆಗಲ್ಲ. ಈ ಜಾಗ ನೋಡಿ, ಆತ್ಮಜ್ಞಾನ ಹೇಳುವಂತ ಪ್ರಕರಣ ನೋಡಿ, ಆತ್ಮಜ್ಞಾನ ಪ್ರಕರಣಗಳೆಲ್ಲ ಪೂರ್ಣ ವಿಮರ್ಶೆ ಮಾಡಿದ್ಮೇಲೆ ಆದ್ದರಿಂದ ಇದನ್ನು ತಗೊಂಡು ಕರ್ತ ಮೂಲಕವಾಗಿ ಕರ್ಮದಲ್ಲಿ ಆತ್ಮಜ್ಞಾನ ಮಾಡಕ್ ಬರಲ್ಲ. ಅಲ್ಲಿ ಹಾಗೆ ಬರುತ್ತೋ ಹಾಗೆ ಬರಲ್ಲ. ಜಿತಲೆ ಕೃಷ್ಣ ಅಂತ ಇನ್ನು ಅಪ್ರಕ್ರಿಯಾಸ್ತಂಸದು ಅಥವಾ ಯಾವುದು ಆತ್ಮಜ್ಞಾನವು ಅಪ್ರಕ್ರಿಯಾಸ್ಥದಲ್ಲಿ ಇದ್ಕೊಂಡು ಬರೋದಿಲ್ಲ ಅಂತ. ಅದ ಹಿಂದಕ್ಕೆ ಹೇಳ್ಬೇಕು. ಆತ್ಮಜ್ಞಾನಂ ವಿಜ್ಞಾನಂ ಅಪ್ರಕ್ರಿಯಾಸ್ತಂಸತ್ ಕರ್ತೃದ್ವಾರೇಣ ಕರ್ಮಣ್ಯಪಿ ನ ವಿನಿಯೋಗಂ ಗಚ್ಚತಿ. ಕಿದು ಪರ್ಣಮಯಿತ್ವದು. ಪರ್ಣಮಯಿ ಹೇಗೆ ಯಸ್ಯ ಪರ್ಣಮಯಿ ಜುಹು ಭವತಿ ನ ಪಾಪಂ ಕೃಷ್ಣಗಳು, ಅದು ವಾಕ್ಯದಿಂದ ಆ ಮುಚ್ಚಿದ ಮರದ ಇದನ್ನ ಜುಹುವನ್ನ ಅದು ನೇರಾಗಿ ಅದಕ್ಕೆ ಅದನ್ನ ಉಪಯೋಗಿಸು ಅಂತ ಹೇಳಿಲ್ಲ ಅಲ್ಲಿ. ಅದೇನ್ ಹೇಳಿದೆ ನೋಡು, ಮುಚ್ಚಿದ ಮರದ ಇದರಿಂದ ಜುಹು ಮಾಡ್ಕೊಂಡು ಹೋಮ ಮಾಡಿದ್ರೆ ನಿನಗೆ ಕೆಟ್ಟ ಹೆಸರು ಬರಲ್ಲ ಅಂತ ಏನ್ ಹೇಳ್ತಿದೆ ಈ ವಾಕ್ಯ. ಏನ್ ಹೇಳ್ತಾ ಇದೆ? ಅರ್ಥಾತ್ ಇದನ್ನ ಇಟ್ಕೋಬೇಕು, ನಿನ್ ಕರ್ಮದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅದು ವಾಕ್ಯ. ಹೆಂಗ್ ಬರ್ಕೊತೀರಾ ಹೇಳಿ. ಮುತ್ತುಕದ ಮರದ ಕಟ್ಟಿಗೆಯ ಜುಹುವು ಪ್ರಕರಣದಿಂದ ಹೇಗೆ ಕರ್ಮಕ್ಕೆ ಸಂಬಂಧ ಪಡುತ್ತದೆಯೋ ಮುತ್ತುಕದ ಮರದ ಕಟ್ಟಿಗೆಯು ಜುಹು ಹೋಮ ಮಾಡುವ ಸಾಧನವಾಗಿ ಜುಹುನೇ ಹೋಮ ಮಾಡುವ ಸಾಧನ ಹೇಗೆ ವಾಕ್ಯದಿಂದ ಕರ್ಮಕ್ಕೆ ಸಂಬಂಧ ಪಡುತ್ತದೆಯೋ ಆ ರೀತಿಯಿಂದಲೂ ವಾಕ್ಯದಿಂದ ಕರ್ಮಕ್ಕೆ ಸಂಬಂಧ ಪಡುತ್ತದೆಯೋ ಆ ರೀತಿಯಾಗಿಯೂ ವಾಕ್ಯದಿಂದ ಉಂಟಾದ ವಿಜ್ಞಾನವು ಈ ವಾಕ್ಯದಿಂದ ಉಂಟಾದ ವಿಜ್ಞಾನವು ಕರ್ಮ ಪ್ರಕಾರದಲ್ಲಿ ಇರದೇ ಇದ್ದದ್ದಾಗಿದ್ದು ಅಪ್ರಕ್ರಿಯಾಸ್ತಂಸದು. ಪ್ರಕ್ರಿಯೆ ಅಂದ್ರೆ ಪ್ರಕರಣ ಅಂತ. ಇರದೇ ಇದ್ದದ್ದಾಗಿದ್ದು ಕರ್ತು ಮೂಲಕವಾಗಿಯೂ ಕರ್ಮದಲ್ಲಿ ಸೇರ್ಕೊಳ್ಳುವುದಿಲ್ಲ. ಇರದೇ ಇದ್ದದ್ದಾಗಿದ್ದು ಅಲ್ಲಿ ಜುಹು ಕರ್ತು ಮೂಲಕವಾಗಿ ಕರ್ಮಕ್ಕೆ ಸೇರ್ಕೊಳ್ಳೋದು, ನೇರಾಗಿ ಕರ್ಮ ಅಲ್ಲ. ಈ ಕರ್ತು ಮೂಲಕವಾಗಿಯೂ ಕರ್ಮಕ್ಕೆ ಇದು ಸೇರ್ಕೊಳ್ಳೋದಿಲ್ಲ. ಶ್ರುತಿ ಇಲ್ಲ ಆಯ್ತು, ಲಿಂಗ ಆಯ್ತು, ವಾಕ್ಯವೂ ಇಲ್ಲ ಆಯ್ತು. ಮುಂದೆ 38ರಲ್ಲಿ ಪ್ರಕರಣದಿಂದಲೂ ಇಲ್ಲ ಅಂತಾಗತ್ತೆ. ಪ್ರಕರಣದಿಂದಲೂ 38ನೇ ಪ್ರಕರಣದಿಂದಲೂ ಆಗಲ್ಲ ಅಂತ ಹೇಳ್ತಾರೆ. ಮುಚ್ಚಟಕ ಅನಾರಭ್ಯೋಕ್ತಿ ಅನಾರಭ್ಯೋಕ್ತಿತ್ವ ಹೇಳ್ಬೋದಕ್ಕೆ. ಅನಾರಭ್ಯ ಆಗಿದೆ ಅಂದ್ರೆ ಏನನ್ನೂ ಹಿಂದೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಹೊಸ ಶುರು ಮಾಡಿದೆ, ಪೂರ್ವ ಪ್ರಕೃತಿ ಮಾಡ್ಕೊಂಡು ಶುರು ಮಾಡಿಲ್ಲ. ಆರಭ್ಯಾಧೀತ ನಾ ಆರಭ್ಯ ಅಂದ್ರೆ ಒಂದು ದಶಪೂರ್ಣ ಪ್ರಕರಣ ಆರಂಭ ಮಾಡಿಕೊಂಡು ಇದನ್ನ ಹೇಳುತ್ತೆ, ಪತ್ನಿ ವರ್ಷವನ್ನ ಹೇಳುತ್ತೆ, ಆಮೇಲೆ ಯಜಮಾನಿ ವರ್ಷ ನಿಯಮನ ಹೇಳುತ್ತೆ. ಅದು ಆರಭ್ಯಾಧೀತ. ನೀವು ಆಕಳಿಸಬಾರ್ದು, ಯಜಮಾನ ಶೀರ್ಬಾರ್ದು, ಅಥವಾ ಅವನು ಇದು ಮಾಡ್ಕೋಬಾರ್ದು, ದೀಕ್ಷಿತ ಆದವನು ತಿಳ್ಕೋಬಾರ್ದು. ಅದು ಒಂದೊಂದು ಆರಂಭ ಮಾಡ್ಕೊಂಡು ಹೇಳಿದಂತಹ ಹಾಗೆ ಸತ್ಯಂ ಜ್ಞಾನ ಶುರು ಬ್ರಹ್ಮವಿದಾಪ್ತಿ ಬರಂಬಲ್ಲ ಏನು ಹಿಂಗೆ ಶುರು ಮಾಡ್ಕೊಂಡೇ ಇಲ್ಲ. ಅದು ಟಕ್ಕನ ಶುರು ಮಾಡ್ಕೊಂಡ್ಬಿಡ್ತದೆ ಸತ್ಯಜ್ಞಾನ. ಈಶಾವಾಸ್ಯ ಟಕ್ಕನ ಶುರು ಮಾಡ್ಬಿಡ್ತದೆ ಆತ್ಮಜ್ಞಾನವನ್ನ. ಹಿಂದಕ್ಕೆ ಏನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೇ ಇಲ್ಲ. ಆರಭ್ಯಾಧೀತ ಒಂದನ್ನ ಆರಂಭ ಮಾಡ್ಕೊಂಡು ಏನೋ ಒಂದು ವಿಷಯವನ್ನ ಕರ್ಮಚಾರ ಆರಂಭ ಮಾಡ್ಕೊಂಡು ಅದಕ್ಕೆ ಬ್ಯಾಲೆನ್ಸ್ ಆಗಿ ಶೇಷವಾಗಿ ಆರಂಭ ಮಾಡಿದ್ರೆ ಅದಕ್ಕೆ ಸೇರಿದ್ದು ಅಂತ ಅನ್ಬೋದು. ಅನಾರಭ್ಯ ಇನ್ಸ್ಟೆಂಟ್ ಟಕ್ಕನ ಅದನ್ನೇ ಏನೋ ಶುರು ಮಾಡ್ಬಿಡ್ತು, ಜ್ಞಾನನೇ ಏನೋ ಶುರು ಮಾಡ್ಬಿಡ್ತು. ಕಳಕೆ ಈ 3 ಶ್ಲೋಕ ಇದ್ರದ್ದೇ ವಿಚಾರ. ಏನು ಇದು ಸ್ವಲ್ಪ ಮೀಮಾಂಸೆ ವಿಚಾರ ಸ್ವಲ್ಪ ಒಂದು ಇದ್ರದ್ದೇ ಹೋದ್ರೆ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಪೂರ ಅದರ ಟಚ್ ಇರಬೇಕು. ತುಂಬಾ ಅದನ್ನ ಆಳವಾಗಿ ಅಧ್ಯಯನ ಮಾಡದೆ ಹೋದ್ರೆ ಶ್ರುತಿಲಿಂಗ ವಾಕ್ಯ ಪ್ರಕಾರ ಸ್ಥಾನ ಅಂದ್ರೆ ಏನು, ಉಪಕ್ರಮೋಪಸಂಹಾರ ಅಂದ್ರೆ ಏನು, ಸ್ವಲ್ಪ ಅದೆಲ್ಲ ಒಂದು ಔಟ್ಲೈನ್ ಗೊತ್ತಿರ್ಬೇಕು.
ಅರ್ಥ ಆಗತ್ತಿಲ್ವಾ ಇವಾಗ? ಜುಹ್ವಾ ಜಾಗೃತಿ ಸಂಪತ್ತಿ ವ್ಯಪೇಕ್ಷಾ ಪೂರ್ಣಕ್ಷಮಂ ಜಾಗೃತಿ ಸಂಪತ್ತಿರ್ಯಪೇಕ್ಷಾ ಪೂರ್ಣಕ್ಷಮಂ ವಿಷಯ ಪಣ್ಣಮೀತ್ವಾದಿ ಪ್ರಕೃತ್ಯುಪನಯಾತ್ ಕೃತುಂ ವಿಷೇತ್ ಪರಿಣಮಯೀತ್ವಾದಿ ಪ್ರಕೃತ್ಯುಪನಯಾತ್ ಕ್ರತುಂ ಜುಹ್ವಾದ್ಯಾಕೃತಿ ಸಂಪತ್ತಿರ್ಯಪೇಕ್ಷಾ ಪೂರ್ಣಕ್ಷಯಂ ವಿಷೇತ್ ಪರಿಣಮಯೀತ್ವಾದಿ ಪ್ರಕೃತ್ಯುಪನಯಾತ್ ಕ್ರತುಂ ಜುಹ್ವಾದಿ ಆಕೃತಿ ಸಂಪತ್ತಿರ್ಯಪೇಕ್ಷಾ ಯಪೇಕ್ಷಾ ಪೂರ್ಣಕ್ಷಮಂ ಆಕೃತಿ ಸಂಪತ್ತಿರ್ಯಪೇಕ್ಷಾ ಒಂದೇ ಅದು ಜುಹ್ವಾದ್ಯಾಕೃತಿ ಜುಹ್ವಾದಿ ಯೂಸ್ಬೇಡಿ. ಜುಹ್ವಾದ್ಯಾಕೃತಿ ಸಂಪತ್ತಿರ್ಯಪೇಕ್ಷಾ ಪೂರ್ಣಕ್ಷಮಂ ವಿಷೇತ್ ಪರಿಣಮಯೀತ್ವಾದಿ ಪ್ರಕೃತ್ಯುಪನಯಾತ್ ಕ್ರತುಂ. ಪ್ರಕೃತಿಯಾದ ಅಂದ್ರೆ ಪ್ರಕೃತಿ ಇದಕ್ಕೆ ದಶಪೂರ್ಣ ಮಾಸಕ್ಕೆ ಪ್ರಕೃತಿ ಇರ್ತಾರೆ. ಪ್ರಕೃತ್ಯುಪನಯಾತ್ ದಶಪೂರ್ಣ ಮಾಸಕ್ಕೆ ಅಂದ್ರೆ ಪ್ರಕೃತಿ ಅಂತ ಅದು ಉಪನಯನ ಅದಕ್ಕೆ ಸೇರ್ಕೊಳ್ಳೋದು ಅಂತ ಹೌದು. ಅದರಿಂದ ಕೃತುವನ್ನು ಸೇರ್ಕೊಳ್ಳೋ ಕೃತುಂ ಉಪನಯಾತ್ ಪ್ರಕೃತಿಯಾದ ಕೃತುವನ್ನು ಸೇರ್ಕೊಳ್ಳೋದ್ರಿಂದ ಜುಹುವೆ ಮುಂತಾದ ಒಂದು ಆಕಾರ ಇದೆಯಲ್ಲ, ಆಕಾರಕ್ಕೆ ಒಂದು ಸಂಪತ್ತಿ ಆಕಾರ ಉಂಟಾಗ್ಬೇಕಾದ್ರೆ ಸಂಪತ್ತಿ ಉಂಟಾಗೋದು. ಅದರ ವ್ಯಪೇಕ್ಷೆ ಹೇಗೆ ಉಂಟಾಗತ್ತೆ ಅಂತ ಅಪೇಕ್ಷೆ ಉಂಟಾಗ ಆ ಆಕ್ಷೇಪ ತುಂಬೋದಕ್ಕೆ ಸಮರ್ಥವಾಗಿದೆ ಆ ವಾಕ್ಯ. ಯಾವ್ದೋ ಹೆಸರು ಪಟ್ಟ ಜುಹು ಹೋಗಿ ಮಾಡ್ಕೋಬೇಕು, ಹೋಗು ಮುಸ್ಲಿಂ ಬರ ಕಡ್ಕೊಂಬ ಟೊಂಕೆ ಕಡ್ಕೊಂಬಂದು ಅದನ್ನ ಕ್ಲೀನಾಗಿ ಕೆತ್ತಿ ಅದನ್ನು 1.5 ಅಡಿ ಉದ್ದಕ್ಕೆ ಇದ್ ಮಾಡ್ಕೊಂಡು ಆರತ್ತಿ ಮಾಡ್ಕೊಂಡು ಚೌಕ ಮಾಡ್ಕೊಂಡು ಬಡಿಗೆ ಹೇಳ್ತಾನೋ ಮುಂದೆ ಮಧ್ಯೆ ತೂತ ಮಾಡಿ ಹೀಗ್ ಮಾಡ್ಕೊ, ಹಿಂದಕ್ಕೆ ಹಿಡಿ ಮಾಡ್ಕೊ, ಅದೆಲ್ಲ ಅಲ್ಲಿ ಹೇಳತ್ತೆ. ಜುಹು ಮಾಡ್ಕೋಬೇಕು ಅಂತ ಅಂದ್ಬಿಟ್ರೆ ಅಷ್ಟಕ್ಕೆ ಆಕಾಂಕ್ಷೆ ಪೂರ್ತಿ ಆಗಲ್ಲ. ಅದು ಹೇಗ್ ಮಾಡ್ಕೊಳ್ಳೋದು, ಯಾವ ರೀತಿ ಮಾಡ್ಕೋಬೇಕು ಎಲ್ಲವೂ ಅದು ಆ ಪೂರ್ಣ ಕ್ಷಮ ಅದನ್ನು ತುಂಬೋದಕ್ಕೆ ಸಮರ್ಥವಾಗಿದೆ ಆ ವಾಕ್ಯ. ಯಾವುದೋ ಅದು ಎಸ್ಸಪಣ್ಣಮಿ ಜುಹು ಭೋಜಿ ವಾಕ್ಯವು ಜುಹುವೆ ಮುಂತಾದ ಆಕಾರದ ಸಂಪತ್ತಿನ ಉಂಟಾಗೋದು ಅನ್ನೊಂದು ಅಪೇಕ್ಷೆಯನ್ನ ತುಂಬೋದಕ್ಕೆ ಸಮರ್ಥವಾಗಿದ್ದು, ಪರಿಣಮಯಿತ್ವಾದಿಗಳು ಕೃತುಂ ವಿಷೇತ್ ಪ್ರಕೃತಿಯನ್ನು ಉಪನಯನ ಕೃತುಂ ವಿಷೇತ್ ಪ್ರಕೃತಿಯಾದ ದಶಪೂರ್ಣ ಮಾಸವನ್ನ ಸೇರ್ಕೊಳ್ಳೋದ್ರಿಂದ ಅದು ಕರ್ಮಕ್ಕೆ ಸೇರಿಕೊಂಡೀತು ಸೇರ್ಕೊಳ್ಳುತ್ತದೆ. ಅಮಾವಾಸ್ಯೆ ದಿವಸ ಮಾಡೋದು ಅದೇ ದಶಪೂರ್ಣ ಮಾಸ. ಅಲ್ಲಿ ಬರುತ್ತೆ ಜುಹು, ಈ ಅಗ್ನಿಹೋತ್ರ ಬರಲ್ಲ. ನಿತ್ಯಾಗ್ನಿಹೋತ್ರದಲ್ಲಿ ಜುಹು ಬೃದ್ಧ ಇಲ್ಲ, ಅಲ್ಲಿ ಇದೆ ಶ್ರೋದಲ್ಲಿ ಹೋಮ ಮಾಡೋದು, ಅಲ್ಲೇ ಬರೋದು. ಶುರು ಆಗೋದೇ ಇದರಿಂದ ದಶಪೂರ್ಣ ಮಾಸದಲ್ಲಿ ಎಲ್ಲ ಬರೋದು ಪ್ರಕೃತಿ. ದಶಪೂರ್ಣ ಮಾಸ ಎಲ್ಲಕ್ಕೂ ಪ್ರಕೃತಿ. ಆಗ ಪ್ರಕೃತಿ ಎಷ್ಟಿದೆ ಹೆಸರು ಅದಕ್ಕೆ ಪ್ರಕೃತಿ ವಿಕೃತಿ ಅಂತ. ಇದಕ್ಕೆ ಎಕ್ಸ್ಟೆಂಡ್ ಆಗೋದಲ್ಲ ವಿಕೃತಿ. ದಶಪೂರ್ಣ ಮಾಸ ಪ್ರಕೃತಿ ಆಗುತ್ತಲ್ಲ, ಚಾತುರ್ಮಾಸ ವಿಕೃತಿ ಆಗುತ್ತೆ. ಆಮೇಲೆ ಸೋಮಯಾಗ ಮುಂದೆ ಇದು ಪಶುಬಂಧ ಶುರು ಆಗುತ್ತೆ, ಅದು ಸೋಮಯಾಗ ಪ್ರಕೃತಿ ಆಗುತ್ತೆ. ಹೇಗೆ ನಿಮ್ಗೆ ಅರ್ಥ ಆಗ್ಬೇಕು ಪುರುಷ ಸೂಕ್ತ ಇದೆಯಲ್ಲಪ್ಪ, ಪುರುಷ ಸೂಕ್ತ ಎಲ್ಲಾ ಪೂಜೆಗೂ ಪ್ರಕೃತಿ. ಗೋಕುಲಾಷ್ಟಮಿ ಶಿವರಾತ್ರಿಗೆ ಮಧ್ಯ ಹೇಳುವಂತ ಶ್ಲೋಕಗಳಿದೆಯಲ್ಲ ಅದೆಲ್ಲ ಅದಕ್ಕೆ ಸೇರ್ಕೊಳ್ತದೆ. ಶಿವರಾತ್ರಿಗೆ ಹೇಳೋ ಶ್ಲೋಕಗಳೇ ಬೇರೆ, ಗೋಕುಲಾಷ್ಟಮಿ ಹೇಳೋ ಶ್ಲೋಕಗಳೇ ಬೇರೆ, ಗಣಪತಿ ಪೂಜೆ ಹೇಳೋ ಶ್ಲೋಕಗಳೇ ಅದೇ ವಿಕೃತಿ. ಅದೇ ಪುರುಷ ಸೂಕ್ತ ಎಲ್ರಿಗೂ ಇದ್ದೇ ಇರುತ್ತೆ ಕಾಮನ್ ಆಗಿ, ಷೋಡಶೋಪಚಾರ. ಹಾಗೆ ಅದು ಸಾರು ತಗೊಂಡ್ರೆ ಸಾರಿಗೆ ಉಪ್ಪು ಹುಳಿ ಖಾರ ಬೇಳೆ ಪ್ರಕೃತಿ. ಇನ್ನು ಹುಳಿ ಮಾಡ್ಬೇಕಾದ್ರೆ ತರಕಾರಿ ಹಾಕ್ಬೇಕು, ಬಟಾಣಿ ಕಾಳು ಇದೆಲ್ಲ ಹಾಕ್ಬೇಕು, ಅದು ವಿಕೃತಿ ಆಯ್ತು. ಸಾರಿನ ಅಂಶ ಬಂದ್ಬಿಡುತ್ತೆ. ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹುಳಿ ಬೇಕೇ ಬೇಕು, ಮತ್ತೆ ಎಕ್ಸ್ಟ್ರಾ ಸೇರ್ಕೊಳುತ್ತೆ, ಅದು ವಿಕೃತಿ. ಸಾರು ಪ್ರಕೃತಿ, ಹುಳಿ ವಿಕೃತಿ. ಹಾಗೆ ದಶಪೂರ್ಣ ಮಾಸ ಪ್ರಕೃತಿ, ಚಾತುರ್ಮಾಸ ಅದು ವಿಕೃತಿ, ಪುರುಷ ಸೂಕ್ತ ಪ್ರಕೃತಿ. ಅಲ್ಲ, ಯಾವುದು ಪೂರ್ತಿ ಕ್ಯಾರಿ ಆಗುತ್ತೆ ಮುಂದಕ್ಕೆ, ಯಾವ್ದು ಮಾಡೋಕ್ಕಾಗಲ್ಲ ಅದು ಪ್ರಕೃತಿ. ಯಾವುದು ಅದಕ್ಕೆ ಮಾತ್ರ ಸೀಮಿತ ಆಗುತ್ತೆ ಅದು ವಿಕೃತಿ. ಎಕ್ಸ್ಟೆಂಡ್ ಆಗಿರೋದು ಇದಕ್ಕೆ ಬೇಕಿಲ್ಲ, ಆದ್ರೆ ಎಕ್ಸ್ಟೆಂಡ್ ಆಗಿದ್ದಕ್ಕೆ ಇದು ಬೇಕು. ಯಾವ ಕರ್ಮಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡ್ತೀರೋ ಅದಕ್ಕೆ ಮಿತಿ ಇದ್ಬೇಕು. ಅದೇ ಅದರ ವಿಶೇಷ ಇದೆಯಲ್ಲ, ಅದು ಇದರಲ್ಲಿ ಇದು ನಡೆಯುತ್ತೆ. ಎಕ್ಸ್ಟೆನ್ಷನ್ ಸ್ವಲ್ಪ ಹೆಚ್ಚುವರಿ ಇರುತ್ತೆ. ಇದೇ ತಗೊಂಡು ಅಲ್ಲದೆ ಇನ್ನು ಹೆಚ್ಚುವರಿ ಇರುತ್ತೆ ಅದರಲ್ಲಿ. ಆಸ್ ಇಟ್ ಇಷ್ಟೇ ಮಾಡಿದ್ರೆ ಅದು ವಿಕೃತಿ ಆಗೋಲ್ಲ. ವಿಕೃತಿಯೂ ಆಗ್ಬೇಕು ಅಂದ್ರೆ ಇಲ್ಲಿ ಇಲ್ಲದ್ದು ಮಾಡ್ಬೇಕು, ಇಲ್ಲಿ ಇರೋದು ತಗೊಂಡು. ಅದೇ ಪಿಂಡಪತಿ ಯಜ್ಞ ಇದೆಯಲ್ಲ, ಆ ಪಿಂಡಪತಿ ಯಜ್ಞದಲ್ಲಿ ಕೆಲವು ಬರಲ್ಲ ಅಂದ್ರೆ
ಓ ಬನ್ನಿ. ಆಘಾರ ವಾಘಾರ ಇತಿ ಇದು ಬರಲ್ಲ, ಆಗಲ್ಲ. ಪತ್ನಿ ಸರಿಯಾಗಿ ಬರಲ್ಲ, ಬಿಟ್ಕೊಂಡು ಹೋಗ್ಬಿಡ್ತಾರೆ. ಶುದ್ಧಿ ಆಗ್ಬೇಕು, ಇದು ಮಾಡ್ಬೇಡ, ಇದು ಮಾಡ್ಬೇಡ, ಇದು ಮಾಡಿ. ಅಸಾಮಿ ದೇವಿ ರಂಗಾಹ ಪ್ರಯಾಜ ಇತ್ಯಂತೆ ತಾನು ಯಾಜ. ಪ್ರಯಾಜ ಇಲ್ಲ, ಅನು ಯಾಜ ಇಲ್ಲ, ಬೇಡ ಅಂತ ಅಲ್ಲಿ ಬಿಟ್ಟು. ಅಮ್ಮ ಬನ್ನಿ ಬನ್ನಿ ಬನ್ನಿ, ಚಿರಾಗ್ ದರ್ಶನ ಬನ್ನಿ. ಇವಾಗ ಕೂತ್ಕೊಳ್ಳಿ, ಮುಂಚೆ ಶ್ರವಣ ಆಗಲಿ, ಆಮೇಲೆ ಮರಣ ಇತಿಹಾಸ. ಬನ್ನಿ ಸರ್. ಈಗ ತೋರಿಸ್ಬಿಟ್ರೆ ಬಾಯಿ ನೀರು ಬಂದ್ಬಿಡ್ತು ಹಂಗೆ, ಅದ್ರ ಇಟ್ಬಿಟ್ರೆ ಹೇಳಕ್ಕೆ ಆಗಲ್ಲ. ಅದೊಂದೇ ಇರ್ಬೇಕು. ಶುಗರ್ ಶುಗರ್ ಹೌದಾ? ಬಂದು ಏನೋ ತಿಂದಿರ್ತಾರೆ, ತಿಂಡಿ ತಿನಿಸು. ಅದಕ್ಕೆ ಅಮ್ಮ ಬಂದು ಬೇಗ ಬರ್ದಿರ್ತೀನಿ. ಅಮ್ಮ ಬರ್ರಿ 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 ಅಮ್ಮ. ಅಮ್ಮ ನಿಮ್ಗೆ ಕುರ್ಚಿ ಹಾಕಿಲ್ವಾ? ಕುರ್ಚಿ ತಗೊಳ್ಳಿ, ಈ ಕಡೆ ಹಾಕೊಳ್ಳಿ ಅಮ್ಮ, ಮರ್ಯಾಗ. ನಿಮ್ಗೂ ಕುರ್ಚಿ ಬೇಕಲ್ವಾ? ಯಾಕೆ ಆಗಲ್ಲ? ಆಗಲ್ಲ, ಬೇಡ. ನೀವು ಕೂದ ಸಾಹಸ ಮಾಡ್ಬೇಡಿ, ಬೇಡಮ್ಮ. ಹೇಳ್ಕೊಳ್ಳಿ ಇಲ್ಲಿಗೆ ಅಷ್ಟೇ. ಇದೆ ಖುಷಿ ಇದೆ. ನಾನು ಜಾಸ್ತಿ ಆಗುತ್ತೆ ಅಂತ ಹೇಳಿ. ನೀವು ಇದನ್ನ ನೋಡಿ, ಅಗ್ನಿಹೋತ್ರ ಇಷ್ಟೆಲ್ಲ ನೋಡಿದಿರಲ್ವಾ? ದರ್ಶಗುಣ ಮಾಸ ಇಷ್ಟು ಯಾಗ ಎಲ್ಲ ನೋಡಿ, ಶ್ರೌತ ಯಾಗ ನೋಡಿದಿರಲ್ವಾ? ನೋಡಿದೆ. ಕಂಚಿಲೂ ಇದೆ, ಕಂಚಿ ಬೇಕಾಷ್ಟು ಮಾಡ್ತಾರೆ, ಸಿಕ್ಕಾಪಟ್ಟೆ ತಮಿಳ್ನಾಡು. ಓ ಅಲ್ಲಿ ಸಿಕ್ಕಾಪಟ್ಟೆ. ಸರಿ, ತಿರುಪತಿ ಅಷ್ಟರಾತ್ರ. ಅಷ್ಟರಾತ್ರ ಮಾಡಿದ್ರು. ನಿಮ್ಗೆ ಗಾರ್ಭತ್ಯ ದಕ್ಷಾಗ್ನಿ ಆಹ್ವಾನಿಯಾದ ಪರಿಚಯ ಇದೆ. ಕೃಷ್ಣ ಭಟ್ ತೆನ್ನಾಲಿ ಅವರು ಇದ್ದಾರೆ. ತಮಿಳ್ನಾಡು ಆಂದೋಲನ ಸಿಕ್ಕಾಪಟ್ಟೆ ಜನ ಆಯ್ತು. ತಮಿಳ್ನಾಡಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ, ಇದೆ. ತಪಸ್ಸು ಮಾಡಕ್ಕಾಗಲ್ಲ. ತಪಸ್ಸು ಬೇಡ. ತಿರುಪತಿಯಲ್ಲಿ ಒಂದು ಶ್ರೀದೇವಿ ನೇಪಾಲ್ ಮಾತಾಜಿ ಜಾಗ ಇದೆ. ಹಾಗೆ ಜುಹ್ವಾದಿ ಆಕೃತಿ ಸಂಪತ್ತಿ, ಜುಹುವೆ ಮುಂತಾದ ಆಕಾರದ ಸಂಪತ್ತಿನೇ ಅದು ಉಂಟಾಗೋದು. ಅದನ್ನು ವ್ಯಪೇಕ್ಷ ಅಂದ್ರೆ ಅಪೇಕ್ಷೆ, ಅದು ಬಳಸೋದು, ಅದನ್ನು ತುಂಬುವುದನ್ನು ಸಮರ್ಥವಾಗಿದೆ. ಯಾವುದೋ ಪರಿಣಮೀತ್ವಾದಿ ಇವುಗಳು, ಅವುಗಳು ಕರ್ತುಂ ವಿಷೇತ್ ಪ್ರಕೃತಿ ಉಪನಯನಾಥ್ ಪರಿಣಮೀತ್ವಾದಿ ಕರ್ತುಂ ವಿಷೇತ್. ಪ್ರಕೃತಿಗೆ ಒಯ್ಯೋದಾದ್ರಿಂದ ಪರಿಣಮೀತ್ವ ಮುಂತಾದವುಗಳು ಕರ್ತುವಿಗೆ ಸೇರಿತು. ಕಮಕ್ಕೆ ಒಯ್ಯುತ್ತದೆ, ಆದ್ದರಿಂದ ಅದು ಇದಕ್ಕೆ ಸೇರುತ್ತದೆ. ಬರ್ಕೊಳ್ವಾ? ಬರೆಸ್ಲಾ? ಬರ್ಸ್ತೀನಿ ಬರ್ರಿ. ಜುಹುವೆ ಮುಂತಾದ ಆಕಾರದ ಸಂಪಾದನೆಗೆ ಬೇಕಾದದ್ದನ್ನು, ಜುಹುವೆ ಮುಂತಾದ ಆಕಾರ ಸಂಪಾದನೆಗೆ ಬೇಕಾದದ್ದನ್ನು ತುಂಬುವುದಕ್ಕೆ ಸಮರ್ಥವಾದ ವರ್ಣಮಯಿ ಮುಂತಾದ ವಾಕ್ಯವೋ, ವರ್ಣಮಯಿತ್ವಾದಿ ವಾಕ್ಯ ಮುಂತ ವಾಕ್ಯವೋ ಪ್ರಕೃತಿ ಕರ್ಮವನ್ನು ಒಯ್ಯುತ್ತದೆ. ಆದ್ದರಿಂದ ಪ್ರಕೃತಿ ಕರ್ಮಕ್ಕೆ ಸೇರುತ್ತದೆ. ಉಪನಯಾಥ ಪ್ರಕೃತಿ ಕರ್ಮಕ್ಕೆ ಸೇರುತ್ತದೆ. ಆದ್ದರಿಂದ ಪ್ರಕೃತಿ ಕರ್ಮ ದಶಗುಣ ಮಾಸನ ಬ್ಯಾಕೆಟ್ ಹಾಕೊಳ್ಳಿ. ಹಾಗೋದ್ರಿಂದ ಅದು ಕರ್ಮಕ್ಕೆ ಸೇರಿತು. ಆತ್ಮಜ್ಞಾನ ಸೇರಲ್ಲ ಅಂತ. ಆತ್ಮಜ್ಞಾನ ಸ್ವತಂತ್ರ. ಇದು ಆತ್ಮಜ್ಞಾನ ಕರ್ಮಕ್ಕೆ ಸೇರಿಸಬೇಡಿ.
ಕರ್ಮ ಮಾಡ್ಕೊಂಡು ಚಿತ್ತಶುದ್ಧಿ ಮಾಡ್ಕೊಂಡು ಎಲ್ಲ ಬೇಕಾ ಆತ್ಮಜ್ಞಾನಕ್ಕೆ ಬರ್ರಿ. ಆತ್ಮಜ್ಞಾನ ಮಾಡ್ಕೊಂಡು ಕರ್ಮ ಮಾಡ್ಬೇಕು ಅಂತ ಆ ರೀತಿ ಹಠ ಮಾಡ್ಬಿಡಿ ಅಂತ ಆ ಇದು ಕಾಂಟೆಕ್ಸ್ಟ್ ಇದು. ಅಲ್ಲಿ ಹೇಳ್ತಾ ಇದ್ದಾರೆ ಆ ಮೀಮಾಂಸಕ ಇಲ್ಲ ಕರ್ಮ ಬಿಡೋ ಹಾಗಿಲ್ಲ, ಬ್ರಾಹ್ಮಣ ಹುಟ್ಟಿ ಮೇಲೆ ಯಜ್ಞಾಗ ಮಾಡ್ಕೊಂಡಿರ್ಬೇಕು, ಇದು ಮಾಡ್ಕೊಂಡಿರ್ಬೇಕು. ಅಲ್ಲಯ್ಯ, ಅದಕ್ಕೊಂದು ಅವಧಿ ಇದೆ. ಆ ಮಾಡ್ಕೊಂಡು ಬರೋದಕ್ಕೂ ಇಷ್ಟಿದೆ. ಇದು ಇವಾಗ ಹೇಗೆ SSC ಓದೋದಕ್ಕೆ ಒಂದು ಅವಧಿ ಇದೆ. SSC ರ್ಯಾಂಕ್ ಬಂದ್ಮೇಲೆ SSC ಮತ್ತೆ ಸೇರ್ಕೊ ಓದು ಅಂತ ಏನರ್ಥ? ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಆದ್ರೂ ಮತ್ತೆ SSC ಓದ್ಬೇಕು ಅಂತ. ಪ್ರಕೃತ್ಯುಪನಯಾತಿಗೆ ಪ್ರಕೃತಿ ದ್ರವ್ಯವನ್ನು ಒದಗಿಸಿದ್ದಾರೆ. ದ್ರವ್ಯ ಸೇರಿಸಿದಾರ. ಅದೇ ಪ್ರಕೃತಿ ಕರ್ಮ ಅಂತ ಸೇರಿಸಿದೆ. ಪ್ರಕೃತಿಗೆ ಬೇಕಾದ ದ್ರವ್ಯವನ್ನ ಒಯ್ಯುವುದರಿಂದ, ಪ್ರಕೃತಿಗೆ ದಶಗುಣ ಮಾಸಕ್ಕೆ ಬೇಕಾದ ದ್ರವ್ಯವನ್ನು ಒದಗಿಸುವುದರಿಂದ ಅದು ಕರ್ಮಕ್ಕೆ ಸಂಬಂಧಪಟ್ಟೀತು. ಅದು ಅದು ಪರಿಣಮೀತ್ವಾದಿಗಳು ಕರ್ಮಕ್ಕೆ ಜುಹುವಾದಿಗಳು ಕರ್ಮಕ್ಕೆ ಸಂಬಂಧಪಟ್ಟೀತು. ಅದೇ ನಮ್ಮ ಆತ್ಮಜ್ಞಾನ ಬೋರ್ಡ್ ಹಾಕ್ಬಿಡುತ್ತೆ. ಯಾವ್ದನ್ನ? ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃತ. ಕರ್ಮಾಪೇಕ್ಷಿತ ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃ ನತು. ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃ ನತು. ಐಕಾತ್ಮಜ್ಞಾನ ಮನ್ಮೇತಿ ಸ್ವಾತಂತ್ರ್ಯೇಪ್ಯರ್ಥವ ರೂಪತಃ. ಇದು ಬಿಟ್ಟು ಅಳಿಸೋಬಿಟ್ಟಿದೆ. ಅರ್ಥವತ್ವತಃ ವಾ ಇದು ಅಳಿಸಿ ಬರೋದು. ಓ ಮಾಡ್ತಾರೆ ಸಂಸ್ಕೃತ ಎಂದಿಗೂ ಮಾಡಿಮ್ಮ ಬೇಡ ಅಂತೀರ, ಬರೀ ಶ್ರವಣನ ನೋಡಿಪ್ಪ. ಶ್ರವಣ ಮಾತ್ರಲ್ಲೇ ಅಧಿಕಾರಿಗಳು, ಮುಕ್ತಾದಿ ಉತ್ತಮಾಧಿಕಾರಿಗಳು. ಶ್ರವಣ ಮಾತ್ರಲ್ಲೇ ಜ್ಞಾನ ಬಿಡುತ್ತೆ ಅಂತ ಸಾಕು. ಇವತ್ತು ಊಟ ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಹೋಗಾಗಿಲ್ಲ, ಆಯ್ತಾ? ಬೆಡ್ಡಿಂಗು ಊಟ ಮಾಡು. ಗೊತ್ತಾ ಏಕಾಶಿ ಉಪವಾಸನ ಲಘು ಮಾಡಿಲ್ಲ, ಲಘು ಉಪಾದ ಲಘು ಅಂತ ಸ್ವಲ್ಪ ಸರಿ ಆಯ್ತು ಹೇಳಿದ್ದು. ಸ್ವಾತಂತ್ರ್ಯ ವ್ಯರ್ಥವತ್ವತಃ. ಸರಿ. ಇಲ್ಲಿ ಸ್ಪೆಕ್ಟ್ ಬೇಕಾ? ಸ್ಪೆಕ್ಟಿಕಲ್ಲು ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃತ. ಅಲ್ಲಿವರೆಗೆ ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃತ ತು ಐಕಾತ್ಮ್ಯ ಜ್ಞಾನಂ ಅನ್ವೇತಿ ಸ್ವಾತಂತ್ರ್ಯೇ ಅಪಿ ಅರ್ಥವತ್ವತಃ. ಕರ್ಮಕ್ಕೆ ಐಕಾತ್ಮ್ಯ ಜ್ಞಾನಂ ಕರ್ಮಾಪೇಕ್ಷಿತ ಕರ್ತಾದಿ ರೂಪ ವಿಧ್ವಂಸಕೃತ. ಐಕಾತ್ಮ್ಯ ಜ್ಞಾನ ಇದೆಯಲ್ಲ, ಆತ್ಮರೊಬ್ಬನೇ ಇದೆಲ್ಲವೂ, ಆತ್ಮವು ಬ್ರಹ್ಮವು ಒಂದೇನು ಜ್ಞಾನ. ಕರ್ಮಕ್ಕೆ ಬೇಕಾಗಿರುವ ಕರ್ತೃವೇ ಮುಂತಾದ ಎಲ್ಲಾ ಕಾರ್ಯಗಳನ್ನು ಧ್ವಂಸ ಮಾಡ್ಬಿಡುತ್ತೆ. ನೀನ್ ಕರ್ತೃ ಅಲ್ಲ, ಯು ಆರ್ ನಾಟ್ ಡೋಯರ್. ಅವ್ರ ದೇವತೆಗಳಲ್ಲ, ಈ ಅಗ್ನಿ ಅಲ್ಲ, ಈ ಜುಹು ಅಲ್ಲ. ಸರ್ವಂಖಲ್ವಿದಂ ಬ್ರಹ್ಮ, ಎಲ್ಲ ಬ್ರಹ್ಮ, ಎಲ್ಲ ಆತ್ಮವೇ. ಎಲ್ಲ ಹಗ್ಗದಲ್ಲಿರೋ ಹಾವನ್ನು ಹೇಗೆ ಬಾಧೆ ಮಾಡುತ್ತೋ ಇಡೀ ದ್ವೈತ ಪ್ರಪಂಚವನ್ನು ಡಿಸ್ಟ್ರಾಯ್ ಮಾಡುತ್ತೆ, ಕಿತ್ತಾಕ್ಬಿಡುತ್ತೆ. ಆತ್ಮಜ್ಞಾನ ಬಂತು ಅಂದ್ರೆ ತಾವಗ್ಗರ್ಜತಿ ಜಂಬೂಕಾಹ ಯಾವತ್ ವೇದಾಂತ ಕೇಸರಿ ಅಂತ ಬರಬೇಡ. ಆ ಕರ್ಮ ಅನ್ನುವಂಥ ಗುಳ್ಳೆ ನರಿಗಳು ಅಲ್ಲಿವರೆಗೆ ಕೂಗ್ತಾ ಇರ್ತಂತೆ. ಎಲ್ಲಿವರೆಗೆ ವೇದಾಂತ ಅನ್ನೋ ಸಿಂಹ ಗರ್ಜನೆ ಮಾಡೋಲ್ವೋ ಅಲ್ಲಿವರೆಗೆ. ವೇದಾಂತ ಅನ್ನೋ ಸಿಂಹ ಗರ್ಜನೆ ಮಾಡ್ಕೊಳ್ಳಿದ್ರೆ ಆ ಕರ್ಮಕಾಂಡ ಅನ್ನೋದು ನರಿಗಳು ಸುಂದರು ಮಾತಾಡ್ಬೇಕು ಮಾತಾಡಬೇಡ ಅಂತ ಹೇಳಿ ಕರ್ಮಕಾಂಡ ಅನ್ನುವಂಥ ಗುಳ್ಳೆ ನರಿಗಳು ವೇದಾಂತ ಅನ್ನೋ ಸಿಂಹ ಗರ್ಜನೆ ಮಾಡ್ಬಿಡ, ನಾನಿದೀನಿ ಎಲ್ಲ ಸತ್ಯ ಅಂತೀಯ, ನಾನ್ ಬಂದೆ ನೋಡಿದ, ನಾನ್ ಏನ್ ಹೇಳ್ತೀನಿ ಗೊತ್ತಾ? ಇರಂ ಸರ್ವಂ ಯದಯಂ ಆತ್ಮ ಆತ್ಮೀ ವೇದಂ ಸರ್ವಂ ಬ್ರಹ್ಮೇ ವೇದಂ ಸರ್ವಂ ನೇಹ ನಾನಾಸ್ತಿ ಕಿಂಚನ. ಅಂಡರ್ಸ್ಟ್ಯಾಂಡ್ ಮಾಡ್ಕೊ, ಅರ್ಥ ಮಾಡ್ಕೊ. ಏನೂ ಇಲ್ಲ, ಬ್ರಹ್ಮ ಒಂದೇ ಇರ್ತಕ್ಕದ್ದು. ಕಿತ್ತಾಕ್ಬಿಡ್ತದೆ ದ್ವೈತನ. ಮಾಯಾ ಮಾತ್ರ ವಿಧಂ ದ್ವೈತ ಬಂದ್ಬಿಡುತ್ತೆ. ಈ ದ್ವೈತವೆಲ್ಲ ಬರೀ ತೋರಿಕೆ, ಇಲ್ಯೂಷನ್. ಹಂಗನ್ಬಿಟ್ಮೇಲೆ ಆಯ್ತು, ಟೊಸಕ್ಕರುತ್ತೆ, ಎಲ್ಲ ಕಿತ್ಬಿಡುತ್ತೆ. ಈ ಐಕಾತ್ಮ್ಯ ಜ್ಞಾನವು ಕರ್ಮಕ್ಕೆ ಬೇಕಾಗಿರುವ ಕರ್ತೃವೇ ಮುಂತಾದ ಕಾರಕ ರೂಪವನ್ನು ಧ್ವಂಸ ಮಾಡುವಂಥದ್ದು. ಕರ್ತೃವೇ ಮುಂತಾದ ಕಾರಕ ರೂಪವನ್ನು ಧ್ವಂಸ ಮಾಡುವಂಥದ್ದು.
ಮಾಡುವಂಥದ್ದು ಅದು ಸೇರುವುದಿಲ್ಲ, ಕರ್ಮಕ್ಕೆ ನತು ಅದು ಕರ್ಮಕ್ಕೆ ಅಂಗವಾಗುವುದಿಲ್ಲ, ಅದನ್ನು ಸೇರುವುದಿಲ್ಲ, ಪಾಠ ಆಗೋಲ್ಲ. ಏಕೆಂದ್ರೆ ಸ್ವಾತಂತ್ರ್ಯ ಅರ್ಥ ಸ್ವತಂತ್ರವಾಗಿ ಅರ್ಥವುಳ್ಳದ್ದಾಗಿದೆ. ತಾನು ಇಂಡಿಪೆಂಡೆಂಟ್ ಆಗಿ ಅರ್ಥ ಪ್ರಯೋಗ ಕೊಟ್ಬಿಡುತ್ತೆ. ಇದಿದೆಯಲ್ಲ ಪ್ರಯಾಜಾನುಯಾಜ, ಅಷ್ಟನೇ ಹೋಮ ಮಾಡಿದ್ರೆ ಫಲ ಕೊಡಲ್ಲ. ಪ್ರಯಾಜಾನುಯಾಜ ದರ್ಶಮನವಾಗಿ ಸೇರಿಸೋಬೇಕು. ಆತ್ಮಜ್ಞಾನ ಸ್ವತಂತ್ರವಾಗಿ ತನ್ನ ಅರ್ಥ ಕೊಟ್ಬಿಡುತ್ತೆ. ಸ್ವಾತಂತ್ರ್ಯ ಸ್ವತಂತ್ರವಾಗಿದೆ. ಕರ್ಮಸು ಜ್ಞಾನ ನಾನ್ವೇತಿ, ಕರ್ಮದಲ್ಲಿ ಜ್ಞಾನ ಸೇರ್ಕೊಳ್ಳೋದ. ಹಾ, ಐಕಾತ್ಮ ಜ್ಞಾನವು ಧ್ವಂಸಪಡಿಸುವಂತಹ ಐಕಾತ್ಮ ಜ್ಞಾನವು ಕರ್ಮಗಳಲ್ಲಿ ಸೇರ್ಕೊಳ್ಳೋದಿಲ್ಲ. ಏಕೆಂದರೆ ಇದು ಸ್ವತಂತ್ರವಾಗಿಯೇ ಅರ್ಥವುಳ್ಳದ್ದಾಗಿರುತ್ತದೆ. ಅಲ್ಲ, ಅದೇ ತಾನೆ ಕಾಂಟೆಕ್ಸ್ಟ್, ಮೇಲಿಂದ ಅದೇ ತಾನೆ ಬಂದಿರೋದು. ಐಕಾತ್ಮ ಜ್ಞಾನಂ ಧ್ವಂಸಕಸು ಐಕಾತ್ಮ ಜ್ಞಾನಂ ಕರ್ಮಣ ನಾನ್ವೇತಿ, ಅದು ಕರ್ಮಸು ನಾನ್ವೇತಿ, ಕರ್ಮಗಳೊಡನೆ ಸೇರ್ಕೊಳ್ಳೋದ, ಕರ್ಮಗಳಲ್ಲಿ ಸೇರ್ಕೊಳ್ಳೋದಿಲ್ಲ. ಸ್ವಾತಂತ್ರ್ಯ ದೂರಶಿಪ್ಪ ಕಿತ್ತಾಕ್ಬಿಡುತ್ತೆ. ಮಾಡೋದು ಯಾರ? ಮಾಡ್ಸೋರು ಇಲ್ಲ, ಮಾಡೋರು ಇಲ್ಲ, ತುಪ್ಪ ಇಲ್ಲ, ಅಗ್ನಿ ಇಲ್ಲ, ದರ್ಭ ಇಲ್ಲ, ಲೋಕ ಇಲ್ಲ, ಇಂದ ಇಲ್ಲ, ದೇವತೆ ಇಲ್ಲ, ಯಾರು ಇಲ್ಲ. ಭಾಷೆ ಒಂದು ಹೊರಗೆ ಇಂಥ ಜ್ಞಾನ ಬಿಟ್ಕೊಂಡು ಸುಮಂತ ಕೂತ್ಕೊಡು. ಸೆಳ್ತಾನ ಅದು ಸೆಳ್ತ ಅಲ್ಲ, ಇಲ್ಲಿದೆ ಸೆಳ್ತಕ್ಕೆ ಕಾಮ ಸೆಳ್ತ ಕಾಣಿಸೋದು ದುಡ್ಡು. ಕಾಮದಿಂದ ಸೆಳ್ತ ಆಗೋದು ದುಡ್ಡು ಏನ್ ಮಾಡ್ತ ಪಾಪ. ನಿಮ್ಗೆ ದುಡ್ಡು ನೋಡಿ ದುಡ್ಡು ಏನಕ್ಕೋ ಬರುತ್ತೆ ಅಂತ ಅನಿಸಿ ಅದನ್ನ ತಗೋಬೇಕು ಅನ್ಸಿದಾಗ ನಾವು ಸೆಳ್ತ ಬರುತ್ತೆ. ಇನ್ನದೇ ದೌರ್ಬಲ್ಯ, ವೀಕ್ ಪಾಯಿಂಟ್ ಬುದ್ಧಿ ದೌರ್ಬಲ್ಯ. ನೋಡ್ಕೊಂಡ್ರ? ಐಕಾತ್ಮ ಜ್ಞಾನವು ಕರ್ಮಕ್ಕೆ ಬೇಕಾದ ಕರ್ತಾದಿ ಕಾರಕವನ್ನು ಧ್ವಂಸ ಮಾಡುತ್ತದೆ. ಆದ್ದರಿಂದ ಅದು ಕರ್ಮದಿಂದ ಸೇರ್ಕೊಳ್ಳೋದಿಲ್ಲ. ಸ್ವಾತಂತ್ರ್ಯವಾಗಿಯೂ ಕೂಡ ಅದು ಅರ್ಥವುಳ್ಳದ್ದಾಗಿದೆ. ಸ್ವಂತತೆಯಿಂದ ಇವಾಗ ಅದು ಹೇಳಲ್ಲ, ಪ್ರಯಾಜ ಅನುಯಾಜ ಸ್ವತಂತ್ರ ಫಲ ಕೊಡಲ್ಲ, ಅದು ದರ್ಶಮನಕ್ಕೆ ಸೇರಿಸ್ಕೋಬೇಕು. ಆತ್ಮಜ್ಞಾನ ಇನ್ಯಾವುದನ್ನು ಆತ್ಮಜ್ಞಾನ ಮಾಡ್ಕೊಟ್ಟೆ, ನೀನು ಬೇಡ ಮೋಕ್ಷ ಕೊಡಕ್ಕೆ, ನೀನು ಬಾರು ಅಂತ ಹೇಳಿ ಆತ್ಮಜ್ಞಾನ ಮೋಕ್ಷ ಕೊಡಕ್ಕೆ ಇನ್ ಬೇರೆ ಯಾರನ್ನು ಮಾಡೋದಿಲ್ಲ. ಅಪೇಕ್ಷೆ ಇಲ್ಲ. ಅದೇನೋ ಅದಕ್ಕೇನೋ ಅಂತಾರ, ಬೇರೆಯವರನ್ನೇ ಡಿಪೆಂಡೆನ್ಸಿ, ಅದೇನೋ ಸೇರಿಸ್ಕೊಳಕ್ಕೆ ಏನೋ ಅಂತಾರಲ್ಲ, ಬೇರೆಯವರನ್ನು ಸೇರಿಸ್ಕೊಳಕ್ಕೆ ಏನೋ ಅಲ್ಲಲ್ಲ. ಆತ್ಮಜ್ಞಾನ ಆದ್ಮೇಲೂ ತನ್ನ ಫಲ ಕೊಡೋದಕ್ಕೆ ಇನ್ನೂರನ್ನು ಕೆಲವರನ್ನೆಲ್ಲ ಹಂಗಿಲ್ಲ, ಕನ್ನಡ ಆಯ್ತು, ಅದು ಇಂಗ್ಲೀಷ್ ಹೇಳ್ತಲ್ಲ, ಇನ್ನು ಸೇರಿಸ್ಕೊಳ್ಳೋದ ಅಂತ. ತೆಗಿಯೋರು ಇಲ್ಲಮ್ಮ, ಮ್ಯೂಟ್ ತೆಗಿಯೋರು ಯಾರು ಇಲ್ಲ ಇದೀಗ ನಿಮ್ ಕಡೆ ಅಣ್ಣ. ಹೌದು ಹೌದು ಹೌದು. You have to come in the side. ಸುಬಾನ ಅವರು ಅಲ್ವಾ? ಅಲ್ಲ, ಟಾಲರೇಟ್ ಅಂತ ಹೇಳ್ತಾರೆ. ಸಹಿಸ್ಕೊಳ್ಳೋದಕ್ಕೆ ಟಾಲರೇಟ್. ಸಾಲ್ವೇಷನ್ ಸಮಾಧಾನ. ಇದು ಟಾಲರೇಟ್ ಅಂತ ಸಹಿಸ್ಕೊಳ್ಳೋದಕ್ಕೆ ಅರ್ಥ ಅಲ್ಲ. ಹಂಗಿಲ್ಲ ಅನ್ನೋದ. ಬೇರೆಯವ್ರದ್ದು ಹೆಲ್ಪ್ ಯಾರು ತಗೊಳಲ್ಲ. ಇನ್ನೊಬ್ಬರ ಹೆಲ್ಪ್ ತಗೊಳ್ದಾನೆ ತಾನೇ ಫಲ ಕೊಡ್ತಾರೆ. ಆತ್ಮಜ್ಞಾನ ಆಯ್ತು ಮೇಲೆ ಸ್ವಲ್ಪ ನೀನು ಇವಾಗ ಹೇಗೆ ಅಂದ್ರೆ ಫಂಕ್ಷನ್ ಮಾಡ್ತೀವಿ, ಎಲ್ಲ ಅಡಿಗೆ ರೆಡಿ ಆಗಿದೆ, ಸ್ವಲ್ಪ ಬರ್ರಪ್ಪ ಬಡ್ಸಕ್ ಬೇಕು, ಬರ್ರಪ್ಪ ನೀವು ಇನ್ನೊಬ್ ಬೇಕು. ಯಜಮಾನ ಒಬ್ಬರು ಎಲ್ಲರಿಗೆಲ್ಲ ಬಿಡ್ಸಕ್ಕಾಗತ್ತೆ. ನೀವು ಬರ್ರಿ ಬಡ್ಸಕ್ ಬನ್ನಿ, ನೀವು ಬನ್ನಿ ಎಳೆತೆಗೆ ಬನ್ನಿ, ನೀವು ಬನ್ನಿ. ಹೇಗೆ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಹೇಗೆ ಡಿಪೆಂಡೆಂಟ್ ಇದ್ದು ಹಾಗೆ ಆತ್ಮಜ್ಞಾನ ತನ್ನ ಮೋಕ್ಷ ಫಲ ಕೊಡಕ್ಕೆ ಯಾರ ಜೊತೆಗಾರನ್ನು ಹೋಗಲ್ಲ, ತಾನೇ ಫಲ ಕೊಟ್ಬಿಡತ್ತೆ. Okay, not obligated. Okay.
ಅದೇ ಹೆಲ್ತ್ ಬೀಜ ತೊಗೊಳ್ಳೋದಂತ. ಕರ್ಮಾಪೇಕ್ಷಿತ ಕರ್ತ ರೂಪ ವಿಧ್ವಂಸಕನ್ನದು ಏಕಾತ್ಮ ವಿಜ್ಞಾನ ಮನ್ಮೇತಿ ಸ್ವಾತಂತ್ರ್ಯ ಅರ್ಥವತ್ ಸ್ವಾತಂತ್ರ್ಯವಾಗಿಯೂ ಕೂಡ ಅರ್ಥವತ್ತಾಗಿದೆ. ಆದ್ದರಿಂದ ಅದಕ್ಕೆ ಯಾವ ಡಿಪೆಂಡೆನ್ಸ್ ಇಲ್ಲ. ಜುಹ್ವಾ ದ್ರವ್ಯಭಿಚಾರಿತ್ವ ಪ್ರತ್ಯುಪಸ್ಥಾಪಯೇ ಕೃತಂ ಕರ್ತಾನ್ಯತ್ರಾಪಿ ಸದ್ಭಾವಾನ್ನಾಪೇ ನಾಕ್ಷೇಪ್ತ ವ್ಯಭಿಚಾರತಃ. ಕರ್ತ ಅಲ್ಲ ಕರ್ತ. ಅವ್ಯಭಿಚಾರತಃ ಆಕ್ಷೇಪ್ತ ವ್ಯಭಿಚಾರತಃ. ಬಿಡಿಸಿ ಅಲ್ವಾ? ಬಿಡಿಸಿದೆ. ಬಿಡಿಸ್ಬೇಕು. ಜುಹ್ವಾದಿ ಅವ್ಯಭಿಚಾರ ಒಂದೇ. ಜುಹ್ವಾದ್ಯ ಕರ್ತ ಅನ್ಯತ್ರಾಪಿ. ಅಲ್ಲ ಸ್ವಾಮಿ, ಕರ್ತೃ ಎರಡಕ್ಕೂ ಈಕ್ವಲ್ ಅಲ್ಲ ಅಂದ್ರೆ ಅದಕ್ಕೆ ಆತ್ಮಜ್ಞಾನಕ್ಕೂ ಇವನೇ ಕರ್ತೃ, ಕರ್ಮಕ್ಕೂ ಹಾಗೆ ಕರ್ತೃ ಈಕ್ವಲ್ ಆದ್ರೂ ಇವನಿಂದ ಇವ್ ಕರ್ತೃ ಮೂಲಕ ಬರಲಿ ಕರ್ಮ ಸಂಬಂಧ ಅಂದ್ರೆ ಕರ್ತೃ ಮೂಲಕ ಸಂಬಂಧ ಬರಬೇಕು, ಜುಹ್ವಾ ಸಂಬಂಧ ಬರಬೇಕು, ವ್ಯತ್ಯಾಸ ಇದೆ. ಜುಹು ಇದೆಯಲ್ಲಪ್ಪ, ಜುಹುನ ಇದು ಮುಚ್ಕುದು ಅದು ನಿತ್ಯವಾಗಿ ಸಂಬಂಧ ಪಡುತ್ತೆ. ಯಾವುದಕ್ಕೆ? ಕರ್ಮಕ್ಕೆ. ಕರ್ಮದ ಸಂಬಂಧ ಇಲ್ಲ ಅಂದ್ರೆ ಅದಕ್ಕೆ ಇದೇ ಇಲ್ಲ, ವ್ಯಾಲ್ಯೂವೇ ಇಲ್ಲ. ಜುಹು ಉಪವೃದ್ಧಾದಿಗಳೇ ಜುಹ್ವಾದಿಗಳಿಗೆ ಅವ್ಯಭಿಚಾರಿತ್ವ. ಅವ್ಯಭಿಚಾರ ಕರ್ಮದೊಡನೆ ನಿಯತ ಸಂಬಂಧ, ನಿತ್ಯ ಸಂಬಂಧ ಆಗಿರೋದ್ರಿಂದ ಕರ್ತೃ ಉಪಸ್ಥಾಪನೆ ಅದು ಆ ವಿಚಾರ ಯಜ್ಞ ತಂದು ಕೊಟ್ಟೆ ಕೊಡುತ್ತೆ. ಜುಹು ವಿಚಾರ, ಉಪಭೃತ್ ವಿಚಾರ, ಆಮೇಲೆ ಧ್ರುವ ವಿಚಾರ, ಸುವ ವಿಚಾರ, ತುಪ್ಪ ವಿಚಾರ, ದರ್ಭೆ ವಿಚಾರ, ಅದು ಯಜ್ಞ ತಂದು ಕೊಟ್ಟೆ ಕೊಡುತ್ತೆ. ಆ ವಿಚಾರ ಸುಮ್ಮನೆ ದರ್ಭೆ ವಿಚಾರಕ್ಕಾಗಿ ದರ್ಭೆ ವಿಚಾರ ಮಾಡಲ್ಲ ಯಾರುವೆ. ದರ್ಭೆ ವಿಚಾರ ಮಾಡ್ತಿದ್ದಾನೆ, ಜುಹು ಉಪಭೃತ್ ಧ್ರುವ ವಿಚಾರ ಮಾಡಿದ್ರೆ ಅದು ಯಜ್ಞಕ್ಕೆ ಸಂಬಂಧ ಪಟ್ಟೆ ಬರುತ್ತೆ. ಅದು ಅವ್ಯಭಿಚಾರಿ. ಅದಕ್ಕೆ ಕರ್ಮಕ್ಕೂ ಆ ಸಾಧನಗಳಿಗೂ ಆ ಪದಾರ್ಥಕ್ಕೂ ನಿತ್ಯ ಸಂಬಂಧ ಇದೆ. ಅದು ಯಜ್ಞದಲ್ಲಿ ಬಳಸುವ ಸಾಧನ ಇದೆಯಲ್ಲ, ಇನ್ಸ್ಟ್ರೂಮೆಂಟ್, ಯಜ್ಞ ಬಳಸುವ ಇನ್ಸ್ಟ್ರೂಮೆಂಟ್ಗೂ ಯಜ್ಞವೆಂಬ ಕರ್ಮಕ್ಕೂ ನಿತ್ಯ ಸಂಬಂಧ ಇದೆ. ಆದ್ರಿಂದ ಅದನ್ನ ಬಿಡಕ್ ಬರಲ್ಲ, ಅದು ಕರ್ಮಾಂಗವೇ. ಅದು ಕರ್ತೃ ಇದೆ ಅಲ್ಲ, ಕರ್ತೃ ಅದು ಇದು ಅನ್ಯತ್ರಾಪಿ ಲೌಕಿಕ ಕರ್ಮಕ್ಕೂ ಕರ್ತೃ ಬೇಕೇ ಬೇಕು. ಅಂಗಡಿ ವ್ಯಾಪಾರ ಮಾಡಕ್ಕೂ ಕರ್ತೃ ಬೇಕು, ಗದ್ದೆ ಹೋಗೋದು ಬೇಕು, ತೋಟಕ್ಕೂ ಕರ್ತೃ ಕರ್ತೃ ಇರೋದ್ರಿಂದ ಅವ್ನು ಯಜ್ಞ ಮಾಡ್ಬೇಕು ಅಂತ ಬರಲ್ಲ. ಕರ್ತೃ ಇದ್ದ ಮಾತ್ರಕ್ಕೆ ಅವ್ನು ಯಜ್ಞನೇ ಮಾಡ್ಬೇಕು ಅಂತ ಏನಿಲ್ಲ. ಆದ್ರೆ ಜುಹು ಧ್ರುವಾದಿಗಳು ಯಜ್ಞವಲ್ಲದೆ ಬೇರೆ ಕಡೆ ಸಂಬಂಧವೇ ಇಲ್ಲ ಅದಕ್ಕೆ. ಹಾಗಾಗಿ ಕರ್ತೃವಿನ ಮೂಲಕವಾಗಿ ನೀನು ಆತ್ಮಜ್ಞಾನ ಕರ್ಮ ಸಂಬಂಧ ಮಾಡಕ್ಕಾಗಲ್ಲ. ಯಜ್ಞ ಮಾಡೋದು ಕರ್ತೃ ಅಲ್ಲ, ಆ ಕರ್ತೃ ಹೇಗೆ ಯಜ್ಞಕ್ಕೆ ಸಂಬಂಧ ಪಟ್ಕೊಂಡವನೋ ಹಾಗೆ ಆತ್ಮಜ್ಞಾನ ಮಾಡ್ಕೊಂಡು ಕರ್ತೃ ಅವನು ಕರ್ಮ ಸಂಬಂಧಪಟ್ಟು ಹಾಗೆ ಮಾಡಕ್ ಬರೋಲ್ಲ. ಆ ಕರ್ತಾದಿ ಕರ್ತಾತೂ ಅಂದ ಕರ್ತ ಕರ್ತಾಯ ವರ್ತತೆ ಕಸ್ಯ ಕರ್ತ ಕರ್ಮಕರ್ತ ಸಹ ಅನ್ಯತ್ರಾಪಿ ಸದ್ಭಾವ ಲೌಕಿಕ ಕರ್ಮಸ್ವಪಿ ಸದ್ಭಾವ. ಲೌಕಿಕ ಕರ್ಮದಲ್ಲೂ ಅವನಿಂದ ಮನೆ ಕಟ್ಟೋಗೂ ಕೊಡ್ಸಿರ್ಬೇಕು, ತೋಟಕ್ಕೆ ಹೋಗೋಕ್ಕೂ ಕೊಡ್ಸಿರ್ಬೇಕು, ವ್ಯಾಪಾರ ಮಾಡೋಕ್ಕೂ ಕೊಡ್ಸಿರ್ಬೇಕು. ಕೊಡ್ಸು ಇದ್ದ ಮಾತ್ರಕ್ಕೆ ಅವನು ಕರ್ಮಕ್ಕೆ ಸೇರ್ಬೇಕು ಅಂತ ಏನಿಲ್ಲಪ್ಪ. ಅದೇ ಜುಹು ಉಪವೃದ್ಧುವ ದರ್ಭೇದಿಗಳು ಕರ್ಮಕ್ಕೆ ಸಂಬಂಧ ಪಡೆದ ಅದಕ್ಕೆ ಇದೇ ಇಲ್ಲ, ವಿನಿಯೋಗವೇ ಇಲ್ಲ. ಈಗ ಕರ್ತೃನ ಕರ್ಮ ಸಂಬಂಧಕ್ಕೂ ದರ್ಭಾದಿಗಳ ಕರ್ಮ ಸಂಬಂಧಕ್ಕೂ ವ್ಯತ್ಯಾಸ ಇದೆ. ಆದ್ರಿಂದ ಈ ಕರ್ತೃ ಆತ್ಮಜ್ಞಾನಕ್ಕೂ ಇವನೇ ಆದ್ದರಿಂದ ಕರ್ತೃ ಮೂಲಕವಾಗಿ ಆತ್ಮಜ್ಞಾನ ಕರ್ಮಕ್ಕೆ ಬರಲ್ಲ. ಆತ್ಮಜ್ಞಾನಕ್ಕೆ ಇವನೇ ಕರ್ತೃ, ಕರ್ಮ ಮಾಡುವನೇ ತನ್ನ ಆತ್ಮಜ್ಞಾನ ಮಾಡ್ಕೊಳ್ಳೋನು. ಆದ್ರಿಂದ ಆ ಕರ್ತೃ ಮೂಲಕವಾಗಿ ಆತ್ಮಜ್ಞಾನ ಕರ್ಮಕ್ಕೆ ಸೇರ್ಕೊಳ್ಳಿ. ಇಲ್ಲೂ ಅದೇ ಮಾಡ್ತಿರೋದು. ಅದು ಎಲ್ಲೋ ಹೊಡೆದಾಕತ್ತೆ. ಮತ್ತೆ ಕರ್ತೃದ್ವಾರದಿಂದ ಆತ್ಮಜ್ಞಾನವನ್ನು ಕರ್ಮಕ್ಕೆ ಸೇರಿಸ್ತೀನಿ ಅಂದ್ರೆ ಆಗೋಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ಕರ್ತೃದ್ವಾರ, ಕರ್ತೃ ಮೂಲಕ ಹೇಗೆ ಜುಹು ದ್ವಾರ ಅದು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಹೇಗೆ ಮಾಡ್ತೀರೋ, ಕರ್ತೃದ್ವಾರದಿಂದ ಕರ್ತೃವಿನ ಮೂಲಕವಾಗಿ ಆತ್ಮಜ್ಞಾನ ಕರ್ಮಕ್ಕೆ ಸೇರಿಸಕ್ ಬರೋದಿಲ್ಲ. ನಿತ್ಯ ಕರ್ತೃವಿಗೆ ಕರ್ಮದ ನಿತ್ಯ ಸಂಬಂಧ ಇಲ್ಲ. ಯಾಕಂದ್ರೆ ಅವನು ಲೌಕಿಕ ಕರ್ಮಕ್ಕೂ ಇವನೇ ಕರ್ತೃ. ಅಲ್ಲಿ ಯಾವ ಯಜ್ಞಾಗಾದಿಗಳು ಇಲ್ಲಪ್ಪ. ಬಿಸ್ನೆಸ್ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಆಫೀಸ್ಗೆ ಹೋಗ್ತಾನೆ, ಜಮೀನಿಗೆ ಹೋಗ್ತಾನೆ, ತೋಟಕ್ಕೆ ಹೋಗ್ತಾನೆ, ಇದೇನು ಮಾಡಿದ್ರೆ ಸುಮ್ಮನೆ ತಿರ್ಗಾಡ್ತಾನೆ. ಅಲ್ಲಿ ಏನು ಯಜ್ಞ ಮಾಡೋದಪ್ಪ. ಕರ್ತೃ ಇದ್ದ ಮಾತ್ರಕ್ಕೆ ಯಜ್ಞ ಮಾಡ್ಬೇಕು ಅಂತ ಏನಿಲ್ಲ, ಮಾಡ್ಬೋದು. ಅದೇ ಜುಹು ಧ್ರುವ ಇದೆಯಲ್ಲ, ಆ ಯಜ್ಞಕ್ಕದೇ ನೀನಕ್ಕೂ ಬರಲ್ಲ. ಅದು
ಅದು ಅದಕ್ಕೆ ಇರೋದು. ಆಗಿಲ್ಲ ಕರ್ತೃ ಅಲ್ಲ. ಹಾಗಲ್ಲ. ಆದ್ರಿಂದ ಆ ಮೂಲಕವಾಗಿ ಆತ್ಮಜ್ಞಾನ ಕರ್ಮಕ್ಕೆ ಸಂಬಂಧಪಡ್ತೀನಿ ಮಾಡಕ್ಕಾಗಲ್ಲ ಅಂತ ಇದ್ದಾರೆ. ಆನುಕೂಲಗಳನ್ನು ಕರ್ತೃ ಮೂಲಕವಾಗಿ ಆತ್ಮಜ್ಞಾನ ಕರ್ಮಕ್ಕೆ ಸಂಬಂಧಪಡಿಸ್ತೀನಿ ಏನ್ ಹೇಳ್ತೀರಾ ಇದಕ್ಕೆ? ಬರಲ್ಲ. ಯಾಕಂದ್ರೆ ವ್ಯಭಿಚಾರತಃ ಆಕ್ಷೇಪ್ತ ಅಲ್ಲ ಕರ್ತ ಅನ್ಯತ್ರಾಪಿ ಸದ್ಭಾವಾತ್ ನ ಆಕ್ಷೇಪ್ತ. ಇಲ್ಲಿ ಆಕ್ಷೇಪಕನು ಇಲ್ಲಿ ಅದನ್ನು ಹಾಕುವುದಕ್ಕಾಗುವುದೇ. ಆಕ್ಷೇಪ್ತ ಮತ್ತು ನಭವತಿ. ಆಕ್ಷೇಪಕನು ಇಲ್ಲಿ ಬರಲಾರನು. ಯಾಕಂದ್ರೆ ವ್ಯಭಿಚಾರವಿರುತ್ತದೆ. ಆದ್ದರಿಂದ ಹೌದು, ಆಕ್ಷೇಪ್ತ ಕರ್ತ. ಅದು ಆಕ್ಷೇಪ್ತ ಪೂರ್ವಪಕ್ಷಿ ಮಾಡ್ಕೋಬಹುದು. ಪೂರ್ವಪಕ್ಷಿ ಆಕ್ಷೇಪ್ತ ಪೂರ್ವಪಕ್ಷಿ ಆಕ್ಷೇಪ್ತ ಇಲ್ಲ ಪುಲ್ಲಿಂಗ. 37 ಕರ್ತೃಪೇಕ್ಷಿತ ಸಾಧಕತ್ವ ಬಾಧಕತ್ವಾಭ್ಯಾಂ ಪರಿಣತ್ವಾದೇಹ ಆತ್ಮಧೀಯಶ್ಚ ವೈಷಮ್ಯಾದ್ಯುಕ್ತ ಕರ್ತೃಪ್ರವೇಶೆ ದ್ವಾರತ್ವಾಭಿಮತಾಯೋ ಜುಹ್ವಾದಿ ಆತ್ಮನೋರಪಿ ವೈಷಮ್ಯಂ ಜುಹ್ವಾದೀತಿ. ಕರ್ತವ್ಯಭಿಚಾರಿತ್ವಾತ್ ಜುಹ್ವಾದಿಷು ಅಪೇಕ್ಷಿತ ಪ್ರಕೃತಿ ಉಪನಯನಕಂ ಪರಿಣತ್ವಾದಿ ಪ್ರತಿ ಶೇಷಿತ್ವೇನ ಕರ್ತುಮುಪಸ್ಥಾಪಯೇತ್. ಕರ್ತಾ ತು ಜ್ಞಾನಸ್ಯ ಶೇಷಿತ್ವೇನ ಕರ್ಮ ನ ಆಕ್ಷಿಪತಿ. ಕರ್ತಾ ತು ಜ್ಞಾನಸ್ಯ ಶೇಷಿತ್ವೇನ ಕರ್ಮ ನ ಆಕ್ಷಿಪತಿ. ಲೌಕಿಕೇಪಿ ಕರ್ಮಣಿ ಭಾವಾತ್ ವೈದಿಕ ಕರ್ಮಣ ನಿಯತ ಸಂಬಂಧಾಭಾವಾತ್ ಇತ್ಯರ್ಥಃ. ಅವನು ಕರ್ಮ ಮಾಡುವ ಆತನು ಅದೇ ನೀ ಕರ್ಮ ಮಾಡದೇ ಇರ್ತೀಯಾ ಅಂತ ಹೇಳಿ ಆ ರೀತಿ ಆಕ್ಷೇಪ ಮಾಡಕ್ ಬರಲ್ಲ ಇದಕ್ಕೆ ಅಂತ ಇದ್ದಾರೆ. ಅದೇ ಮಾಡಿದ ನೋಡಿ. ಕರ್ತ ಜ್ಞಾನಸ್ಯ ಶೇಷಿತ್ವೇನ ಕರ್ಮನ ಆಕ್ಷಿಪತಿ ಮಾಡಿದ್ದಾರೆ. ಕರ್ತಾಯ ಅಸ್ತಿ ಸಹ ನ ಆಕ್ಷೇಪ್ತ. ಅವನ ಆಕ್ಷೇಪಕ. ಕರ್ಮ ಮಾಡುವ ಕರ್ತೃ ಯಾರಿದ್ದಾನೆ ಅವನ ಆಕ್ಷೇಪಕನಲ್ಲ. ಕರ್ಮ ಮಾಡುವ ಕರ್ತೃ ಅದಂದ್ರೆ ನೀವು ಜ್ಞಾನ ಮಾಡ್ಕೊಳ್ತೀವಿ ಕರ್ಮ ಮಾಡದೇ ಇರ್ತೀರಾ ಅಂತ ಹೇಳಿ ಆಕ್ಷೇಪ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಕರ್ತ ಎಲ್ಲಾ ಕಡೆಗೂ ವ್ಯಭಿಚಾರ ಆಗುತ್ತೆ. ಅವನು ವೈದಿಕ ಕರ್ಮಕ್ಕೆ ಮಾತ್ರ ಕರ್ತ ಅಂತ ಏನಲ್ಲ. ಕರ್ತೃವು ವೈದಿಕ ಕರ್ಮಕ್ಕೆ ಮಾತ್ರ ಕರ್ತೃ ಆಗಿದ್ರೆ ಅದಂದ್ರೆ ಕರ್ಮ ಮಾಡದೇ ಇರ್ತೀರಾ ಅಂದ್ರೂ ಅನ್ಬೋದಾಗಿತ್ತು. ಕರ್ತೃ ವೈದಿಕ ಕರ್ಮವನ್ನು ಮಾಡದೆ ಲೌಕಿಕ ಕರ್ಮವನ್ನು ಮಾಡ್ತಾನೆ, ಕೆಟ್ಟ ಕರ್ಮವನ್ನು ಮಾಡ್ತಾನೆ, ಎಲ್ಲಾ ಅತ್ಯಾಚಾರ ಮಾಡ್ತಾನೆ. ಆದ್ರೆ ಜುಹೂಪಬದ್ಧ ಯಜ್ಞ ಪಾತ್ರಗಳು ಯಜ್ಞ ಸಂಭಾರವಿದೆಯಲ್ಲ ಅದು ಕರ್ಮಕ್ಕಲ್ಲದೆ ಬೇರೆ ಕಡೆ ಕರ್ಮಕ್ಕಲ್ಲದೆ ಬೇರೆ ಕಡೆ ಏನು ಉಪಯೋಗ ಆಗೋದೇ ಇಲ್ಲ. ಆದ್ದರಿಂದ ಫ್ರಮ್ ಮೈಸೂರ್ ಗುರುಜಿ ಅಸ್ಕಂ ಗುರುಜಿ ಬಂದಿಲ್ಲ. ಅವ್ರು ಬಂದ್ಬಿಟ್ಟಿದ್ದಾರೆ. ಫ್ಯಾನ್ ಬೇಕಾ? ಬೇಡಮ್ಮ ಆಗಲ್ಲ. ನೀವು ಅವ್ರಿಗ ನೀವು ಕುತ್ಕೊಳ್ತಾ ಇದ್ದು ಹೋಗ್ಬಿಟ್ರೆ ಇನ್ನೊಂದು ಹೇಳಿಲ್ಲ. ಹಾ, ಜುಹುವೆ ಮುಂತಾದ ಯಜ್ಞ ಸಂಭಾರಗಳು ಯಜ್ಞ ಸಾಧನಗಳು ನಿಯತವಾಗಿ ಕಡ್ಡಾಯವಾಗಿ ಕರ್ಮಕ್ಕೆ ಸೇರಿ ಕರ್ಮದಲ್ಲಿ ಇದ್ದೇ ಇರುತ್ತದೆ. ಆದ್ದರಿಂದ ಕಡ್ಡಾಯ ಕರ್ಮದಲ್ಲಿ ಇದ್ದೇ ಇರುತ್ತದೆ. ಆದ್ದರಿಂದ ಅದು ಯಜ್ಞಕ್ಕೆ ಸೇರಿದವುಗಳು ಆದೀತು. ಅವುಗಳು ಯಜ್ಞಕ್ಕೆ ಸೇರಿದವುಗಳಾಗಿ ಆದೀತು. ಯಜ್ಞಕ್ಕೆ ಸೇರಿದವುಗಳಾಗಿ ಆದೀತು.
ಕರ್ತೃವಾದವರಾದರೋ ಕರ್ತಾತು ಅಂತ ಅವ್ರಿಗೆಲ್ಲ ನಮ್ಗೆ ಸಂಶಯ ಬಂದ ಸಂಶಯ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲೇ 33 ಹಿಂದಿನ ಪೇಜಲ್ಲಿ ಅದಾದ್ಮೇಲೆ ಸರಿ. ಹಿಂಗ ಹೇಳಿದ್ದಾರೆ, ಇದು ಜುಹ್ವಾದಿ ವಿಚಾರ ಅನಾರಭ್ಯಾಧೀತವಾದರೂ ಕರ್ಮಾಂಗವಾಗತ್ತೆ. ಅದು ಅನಾರಭ್ಯಾಧೀತವಾದ್ರಿಂದ ನೀವು ಹಿಂದೆ ಹೇಳಿದ್ರಲ್ಲ ಜ್ಞಾನ, ಅದು ಹಿಂದೆ ಪ್ರಕೃತ ಮಾಡ್ಕೊಳ್ಳದೆ ಕಾಂಟೆಕ್ಸ್ಟ್ ಮಾಡ್ಕೊಳ್ಳೋದೇನೆ ಅಧ್ಯಯನ ಮಾಡಿರೋದ್ರಿಂದ ಕರ್ಮಾಂಗವಲ್ಲ ಅನ್ನಲ್ಲ. ಯಾಕೆ ಪರಿಣಮಿತಾದಿಗಳು ಅನಾರಭ್ಯಾಧೀತವಾದ ಕರ್ಮಾಂಗವಾಗಿದೆಯಲ್ಲ ಅಂದ್ರೆ ಅದು ಕರ್ಮ ಬಿಟ್ಟು ಬೇರೆ ಜಾಗದಲ್ಲಿ ವಿನಿಯೋಗವೇ ಇಲ್ಲ. ಹಾ ಆಕ್ಷೇಪವಾಗಿ ತಗೊಂಡೇ ಇಲ್ಲ ಅಂತ ಆ ಪದವನ್ನ ತಗೊಂಡಿಲ್ಲ. ಎಷ್ಟ ಪರಿಣಮೀಜು ಸ್ವತಂತ್ರ ಶುರು ಮಾಡ್ಬಿಟ್ಟಿದ್ದಾರೆ. ಅನಾರಭ್ಯಾಧೀತವಾಗಿದ್ರು ಕೂಡ ಅದು ಕರ್ಮಕ್ಕೆ ತಂದಿತ್ತು. ಹಾಗೆ ಈ ಕರ್ತೃವು ಬರೋದಿಲ್ಲ. ಕರ್ತೃವಾದರು ಲೌಕಿಕ ವೈದಿಕರು ಎಲ್ಲಕ್ಕೂ ಸಮಾನವಾಗಿರುತ್ತಾನಾದ್ರಿಂದ ಇನ್ನತೆ ಬೇರೆ ಇಲ್ಲಿ ಆಕ್ಷೇಪಕನು ಅದನ್ನು ತಂದು ಒಡ್ಡೋ ಹಾಗಿಲ್ಲ. ಆಕ್ಷೇಪಕನು ಆ ಆಕ್ಷೇಪಣೆ ಮಾಡೋ ಹಾಗಿಲ್ಲ, ಆ ಮಾಡೋ ಬರುವುದಿಲ್ಲ. ಕರ್ತೃ ಮೂಲಕವಾಗಿ ಕರ್ಮಕ್ಕೆ ಸೇರಬಹುದಲ್ಲ ಎಂಬ ಆಕ್ಷೇಪವನ್ನು ಮಾಡೋ ಹಾಗಿಲ್ಲ. ಆಕ್ಷೇಪಕನು ಕರ್ತೃವಿನ ಮೂಲಕವಾಗಿ ಜ್ಞಾನವು ಕರ್ಮಕ್ಕೆ ಅಂಗವಾಗಬಹುದಲ್ಲ ಎಂದು ಹೇಳೋದಕ್ಕೆ ಬರೋಲ್ಲ. ಆತ್ಮಜ್ಞಾನ ಕರ್ತೃವಿನ ಮೂಲಕ ಆತ್ಮಜ್ಞಾನ ಕರ್ಮಕ್ಕೆ ಅಂಗವಾಗಲಿ ಅಂತ ಹೇಳಿ ಬರಲ್ಲ. ಪ್ರಯತ್ನ ಸಾಧನೆ ಚತುಷ್ಟಯ ಮಾಡ್ತಾರೆ, ಮಾಡುವುದು ಅದು ನಿತ್ಯ. ನಿಧಿಧ್ಯಾಸ ಮಾಡೋದು ಅಲ್ಲಿ ಇದು ಅದೇನಿದೆ ವಸ್ತುತಂತ್ರಜ್ಞಾನದಲ್ಲಿ ಮಾಡುವ ಪ್ರಯತ್ನ ಒಪ್ಕೊಳ್ತಾರೆ. ಅದು ವಸ್ತುತಂತ್ರಜ್ಞಾನ, ಅದು ಹೇಗಿದೆಯೋ ಹಾಗೆ ತಂದ್ಕೊಳ್ಳೋ ಪ್ರಯತ್ನ. ಇಲ್ಲಿ ಹಾಗಲ್ಲ, ಇದು ಭಾವನಾ ರೂಪವಾಗಿ ನೀವು ಇದು ಮಾಡೋದು. ಇದೇನು ಯೂನಿವರ್ಸಲ್ ಅಲ್ಲ, ಅದು ಆ ಇಂಡಿವಿಜುವಲ್ ಅವರವ್ರಿಗೆ ಮಾತ್ರ ಇರ್ತದ್ದು. ಆಮೇಲೆ ಇವನು ಆಪ್ಷನ್ ಅನೇಕ ತರಹ ಇದೆ. ಒಂದೇ ಅಗ್ನಿಹೋತ್ರವನ್ನ ಹಾಲಲ್ಲೂ ಮಾಡ್ಬೋದು, ಅಕ್ಕಿಲೂ ಮಾಡ್ಬೋದು, ತುಪ್ಪದಲ್ಲೂ ಮಾಡ್ಬೋದು, ಇದಲ್ಲೂ ಮಾಡ್ಬೋದು. ಹಾಗೆ ಜ್ಞಾನವನ್ನ ಆತ್ಮ ಅಂತ ತಿಳ್ಕೊಬಹುದು, ಅನಾತ್ಮ ಅಂತ ತಿಳ್ಕೊಬಹುದು, ಬೇರೆ ಬೇರೆ ತಿಳ್ಕೊಬಹುದಲ್ಲ. ವಸ್ತುಸ್ಥಿತಿ ಹೇಗಿದೆಯೋ ಹಾಗೇ ತಿಳ್ಕೊಳಕ್ ಮಾಡುವ ಪ್ರಯತ್ನ. ಗಣಿತ ಇದ್ದ ಹಾಗೆ ಇದು ಆತ್ಮಜ್ಞಾನ. ಗಣಿತ ಹೇಗೆ ಇರೋದನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೆ ಆತ್ಮಜ್ಞಾನ ಇರೋ ಪರಮಾರ್ಥನ ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ಕರ್ತೃತಂತ್ರ ಅಲ್ಲ, ಅದು ವಸ್ತುತಂತ್ರ. ವಸ್ತು ಅಧೀನವಾಗಿ ಜ್ಞಾನ. ಇಲ್ಲಿ ಮಾಡುವಂತ ಇಚ್ಛೆಗೆ ಒಳಪಟ್ಟು ನಡೆಯುತ್ತಂಥದ್ದು ಕರ್ಮ. ಆತ್ಮಜ್ಞಾನವು ಕರ್ತೃವಿನ ಮೂಲಕವಾಗಿಯೂ ಕರ್ಮಕ್ಕೆ ಸೇರಿಕೊಳ್ಳುವುದಿಲ್ಲ. ಕರ್ತೃ ಒಬ್ಬನೇ ಆಗಿರೋದ್ರಿಂದ ಅಗ್ನಿಹೋತ್ರ ಮಾಡುವ ಕರ್ತೃ ಆತ್ಮಜ್ಞಾನ ಮಾಡ್ಕೋದ್ರಿಂದ ಕರ್ತೃವಿನ ಮೂಲಕ ಆತ್ಮಜ್ಞಾನ ಕರ್ಮಕ್ಕೆ ಸೇರ್ಲಿ ಅಂತ ಅವನು ಆತ್ಮಜ್ಞಾನ ಕರ್ಮಕ್ಕೆ ಸೇರ್ಲಿ ಅಂತಾನೆ. ಹಂಗೆ ಆತ್ಮಜ್ಞಾನ ಕರ್ತೃ ಮೂಲಕ ಕರ್ಮಕ್ಕೆ ಸೇರಕ್ ಬರಲ್ಲ. ಜುಹ್ವಾದಿಗೆ ಹೇಗೆ ಕರ್ತೃವಿನ ಮೂಲಕವಾಗಿ ಇದಕ್ಕೆ ಸೇರುತ್ತೋ ಕರ್ಮಕ್ಕೆ ಸೇರುತ್ತೋ, ಅಥವಾ ಅನಾರಭ್ಯಾಧೀತವಾದ್ರೂ ಅದಕ್ಕೆ ಬೇರೆ ವಿನಿಯೋಗವೇ ಇಲ್ಲವೋ, ಎರಡು ಭಾಗ ಅಲ್ಲೇ. ಅನಾರಭ್ಯಾಧೀತವಾದರೂ ಬೇರೆಗೆ ವಿನಿಯೋಗ ಇಲ್ಲವಾದ್ರಿಂದ ಕರ್ಮಕ್ಕೆ, ಅದು ನೇರವಾಗಿ ಕರ್ಮ ಕರ್ತೃವಿನ ಮೂಲಕವಾಗಿ ಕರ್ಮಕ್ಕೆ ಸೇರ್ಕೊಳುತ್ತೆ. ಆ ರೀತಿ ಆತ್ಮಜ್ಞಾನವು ಕೂಡ ಕರ್ತೃವಿನ ಮೂಲಕವಾಗಿ ಕರ್ಮಕ್ಕೆ ಸೇರ್ಕೊಳ್ತಾ ಇರೋದಿಲ್ಲ. ಈಗ ಇದು ವ್ಯಭಿಚಾರವಾಗಿರ್ತದೆ, ಬಿಟ್ಟು ಹೋಗ್ತಾ ಇದೆ. ಇದು ಇವಾಗ ಇಲ್ಲಿ ಅನಾರಭ್ಯೋಕ್ತಿ ಸ್ಟೆಪ್ ಈ ರೀತಿ ಹೋಗ್ಬೇಕು. ಅದನ್ನ ಅನಾರಭ್ಯೋಕ್ತಿ ತಶ್ಚಾಪಿ ನೇಹ ಪ್ರಕರಣ ಗ್ರಹ.
ಇವ್ರು ಯಾರು ವ್ಯಾಖ್ಯಾನಕಾರರು ಆ ಪದವಿಗೆ ಆಕ್ಷೇಪ್ತ ಅಂದ್ರೆ ಯಾರು, ವ್ಯಭಿಚಾರತಃ ಹೇಗೆ ಅದನ್ನು ತೋರಿಸೋದೇ ಇಲ್ಲ. ದೊಡ್ಡ ಸಮಸ್ಯೆ ಇದು. ಮಲ್ಲಿನಾಸ ವ್ಯಾಖ್ಯಾನ ಮಾಡ್ತಾನೆ ಇದಕ್ಕೆ ರಘುವಂಶಕ್ಕೆ, ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾನೆ ಅಂತ. ಮೂಲ ಪದ ತಗೊಳ್ತಾನೆ, ಮೂಲ ಪದ ಅದಕ್ಕೆ ಮತ್ತೆ ಅರ್ಥ ಕೊಡ್ತಾನೆ, ಆಮೇಲೆ ತಾತ್ಪರ್ಯ ಕೊಡ್ತಾನೆ, ಮತ್ತೆ ಇನ್ನೊಂದು ಪದ ತಗೊಳ್ತಾನೆ, ಆಮೇಲೆ ಅನ್ವಯ ತೋರಿಸ್ತಾನೆ ಮಾಡ್ತಾನೆ. ಸೂಪರ್ ವ್ಯಾಖ್ಯಾನ ಅದು. ಆ ರೀತಿ ವ್ಯಾಖ್ಯಾನ ಮಾಡ್ಬೇಕು ಇದಕ್ಕೆ. ಮಲ್ಲಿನಾಥ ವ್ಯಾಖ್ಯಾನ ಮಾಡಿದಾಗ ಇವರು ರಂಗನಾಥ ಮಾಡೋರು, ಮಲ್ಲಿನಾಥ ವ್ಯಾಖ್ಯಾನ ಮಾಡಿದ್ರೆ ಯಾವ ಗ್ರಂಥ ಬೇಕಾದ್ರೂ ಬಿಡಿಸ್ಬೋದಪ್ಪ. ಏನ್ ಬೇಕು, ಯಾವ ಗ್ರಂಥ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಪದಶಃ ಬಿಡಿಸಿ ಪದಶಃ ಅರ್ಥ ಕೊಟ್ಟು ವ್ಯುತ್ಪತ್ತಿಯ ತೋರಿಸ್ತಾನೆ, ಈ ಪದ ಹೇಗ್ ಬಂತು ಇಲ್ಲಿ. ನೀವು ಕನ್ನಡನೇ ಬೇಡ, ರಘುವಂಶ ಮಲ್ಲಿನಾಥನ ರಘುವಂಶಕ್ಕೆ ನೀವು ವ್ಯಾಖ್ಯಾನ ನೋಡಿದ್ರೆ ಕನ್ನಡ ಇಲ್ದೇನೆ ಅರ್ಥ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರೀತಾನೆ, ಒಳ್ಳೆ ಪಂಡಿತ. ಅವ್ರ ವ್ಯಾಕರಣ ಗ್ರಿಪ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅವನಿಗೆ ತುಂಬಾ ಸರಳೀಕರಣ, ಆದಷ್ಟು ಕ್ಲಿಷ್ಟ ಪದ ಸರಳೀಕರಣ ಮಾಡಿ. ಈ ನೈಷಧ ಇದೆಯಲ್ಲ ಶ್ರೀಹರ್ಷ ಪದ ಬೇಕು ಅಂತ ಕ್ಲಿಷ್ಟ ಪದ ಹಾಕ್ತಾನೆ, ದುರನ್ವಯ ಮಾಡ್ತಾನೆ, ಅಧ್ಯಾಯ ಹುಡ್ಕೊಳ್ತಾನೆ. ತನ್ನ ಪಾಂಡಿತ್ಯ ಪದ ಅವನು ಹಾಗೆ ಹೇಳ್ದಾನೆ. ಅವನು ನನ್ನ ಇದಕ್ಕೆ ಅಲ್ಪಜ್ಞರಿಗೆ ಪ್ರವೇಶವಿಲ್ಲ. ಹಾಗೆ ಹಾಗೆ ವೇದಾಂತದ ಅದು. ಶ್ರೀಹರ್ಷಂ ಕವಿರಾಜ ರಾಜ ವಿರಚಿತಂ ಮಾಡ್ತಾನೆ. ಕವಿರಾಜ ರಾಜ, ಕವಿಗಳಲ್ಲಿ ಎಲ್ಲ ಎಲ್ಲ ಕಾಲದಲ್ಲೂ ಅವನು ರಾಜ ಅಂತ. ಅವನು ರಚನೆ ಮಾಡಿದಂತ ಇದು ಪ್ರವೇಶವಿಲ್ಲ ಎಲ್ರಿಗೂ. ಬೇಕು ನಾವು ಕಷ್ಟ ಅವನ ಕರ್ಮಣಿ ಪ್ರಯೋಗ ಮಾಡೋದು. ಅಕಾರಿ, ಅಭಾಣಿ, ಅವಾಜಿ ಅಂತ ಅರ್ಥ ಮಾಡ್ಕೊ. ಬೇಕಾದ್ರೆ ಓದಿದ್ದೆ ತಾಕತ್ತಿಂದ ಅರ್ಥ ಮಾಡ್ಕೊ. ಅದಕ್ಕೊಂದು ವ್ಯಾಖ್ಯಾನ ಇದೆ, ತುಂಬಾ ಚೆನ್ನಾಗಿದೆ ವ್ಯಾಖ್ಯಾನ, ಸರಳವಾಗಿ ಮಾಡಿದ್ದಾರೆ. ಪಾಪ ಆ ವ್ಯಾಖ್ಯಾನಕಾರ ಹೆಂಗ ಬರೆಯ, ನಿಮ್ಮ ಒಬ್ಬನೇ ಎಲ್ಲ ಪಂಡಿತ ಬಾರಯ್ಯ ನಾನ್ ಮಾಡ್ತೀನಿ ವ್ಯಾಖ್ಯಾನ ಏನ ಅಂತ ನಮ್ಗೆ ಶೆಡ್ ಹೊಡೆದು ವ್ಯಾಖ್ಯಾನ ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾನೆ. ಏನ್ ದೌರ್ಭಾಗ್ಯ ಅಂದ್ರೆ ಒಂದೇ ಕಾವ್ಯ ಗ್ರಂಥವನ್ನು ಓದೋರಿಲ್ಲ ಕಣ್ರಿ. ರಘುವಂಶ, ಕುಮಾರ ಸಂಭವ, ಮೇಘದೂತ, ಅಲ್ಲ ಶಾಕುಂತ ನಾಟಕ, ಮುದ್ದಾರಾಕ್ಷಸ ನಾಟಕ, ಲೈಷಧ, ಇದು ಎಷ್ಟೆಷ್ಟು ಕಾವ್ಯ ಬರೆದಿದ್ದಾರೆ ಗೊತ್ತಾ. ಎಷ್ಟು ಚೆನ್ನಾಗಿದೆ ವಾಕ್ಯ ಪ್ರಯೋಗಗಳು. ಮುದ್ದಾರಾಕ್ಷಸ, ಇದು ಯುಗಂಧರಾಯಣ, ಸಪ್ರವಾಸ ದತ್ತ, ಎಷ್ಟು ನಾಟಕ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಂಸ್ಕೃತದಲ್ಲಿ ಒಳ್ಳೆ ಕವಿ. ಒಬ್ರು ಸಂಸ್ಕೃತ ಓದಲ್ಲ, ನಾಟಕ ಓದಲ್ಲ, ಕಾವ್ಯ ಓದಲ್ಲ, ಸಾಹಿತ್ಯ ಓದಲ್ಲ, ಇನ್ನು ಶಾಸ್ತ್ರಜ್ಞಾನವಂತೂ ಬೇಡ. ಎಲ್ಲ IT BT ಚೆನ್ನಾಗಿ ಬುದ್ಧಿವಂತ ಆದ್ರೆ. ಇಲ್ಲ ಬೇರೆ ಇನ್ನೇನೋ ಒಂದು ಇದು ಮಾಡ್ಕೊಳ್ಳೋದು, BCom ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಕೆಲಸಕ್ಕೆ ಹೋಗೋದು. ಅರ್ಥಪರವಾದ ಜೀವನ, ಅರ್ಥಪರವಾದ ವಿದ್ಯೆ ಹೆಂಗ್ ಆಗ್ಬಿಡಿದ್ರೆ ದುಡ್ಡೇ ಸರ್ವಸ್ವ. ಎಷ್ಟಾಲೂ ಆಗ್ಲಿ ದುಡ್ಡು ಬರುತ್ತಾ. ಇವರು ಆಗಿಲ್ಲ, ಶಾಸ್ತ್ರ ದೊಡ್ಡ ಪಂಡಿತ ಮಹಾವರು ದಂಡನ ಕತ್ತಿದ್ದಾರೆ. ಯಾಕೆ ಅರ್ಥಕರಿ ವಿದ್ಯಾ, ನಮ್ ವಿದ್ಯೆ ದುಡ್ಡೇ ಬರಲ್ಲ. ಯಾರಿಗೆ ವಿದ್ಯೆ ಅಂದ್ರು? ತುಂಬಾ ವಿದ್ಯಾವಂತರು, ವ್ಯಾಕರಣ, ಮೀಮಾಂಸಾ, ವೇದ, ಶಾಸ್ತ್ರ ಎಲ್ಲ ಓದಿದ್ರು. ಬಡತನ ಅಲ್ಲ, ಆ ವಿದ್ಯೆ ಮೇಲೆ ತಿರಸ್ಕಾರ ಬಂದ್ಬಿಡುತ್ತೆ. ನಂಗೆ ವಿದ್ಯೆ ಏನು ಕೊಡ್ಲಿಲ್ಲ ಅಂತ. ಅಲ್ಲ, ಅವ್ರು ಹೇಳೋದು ವಿದ್ಯೆ ಅನ್ನೋದು ಸ್ವಾತಂತ್ರ್ಯಗಳ ಕರ್ಕೊಂಡು ಹೋಗೈತೆ ಹೊರತು ಇದು ಬಂಧನ ಮಾಡ್ತೀನಿ ಅದು ಅರ್ಥ ಮಾಡ್ಕೊಳ್ಳಿಲ್ಲ. ಆಸೆ ದೊಡ್ಡದಾಗಿದ್ರೆ ಎಷ್ಟದು ಹೊಟ್ಟೆ ಇರ್ತದಲ್ಲ, ಆಸೆ ಚಿಕ್ಕದಾದ್ರೆ ಎಷ್ಟಿದ್ದು ಆರಾಮಾಗಿರ್ಬೋದು. ಮೂರು ಅನುಕರಣೆ, ಸ್ಪರ್ಧೆ, ಮತ್ತೆ ಇದು ಹೋಲಿಕೆ. ಅವರಂತೆ ನಾನು ಅನುಕರಣೆ ಮಾಡೋದು, ಅವ್ರನ್ನ ನಮ್ಗೆ ಹೋಲಿಕೆ ಮಾಡೋದು, ಆಮೇಲೆ ಪೈಪೋಟಿ ಮಾಡೋದು. ಮೂರು ದೊಡ್ಡ ದೋಷ. ಇಂಗ್ಲಿಷಿಂದ ಕಲ್ತ್ಕೊಂಡದ್ದೇ ಮೂರು ವಿದ್ಯೆ ನಮ್ಮವರು. ಮಿಮಿಕ್ರಿ, ಮಿಮಿಕ್ರಿ ನೋಡು, ಮಿಮಿಕ್ರಿ ಅನುಕರಣೆ. ಅವರಾಗೆ ವೇಷ, ಅವರಾಗೆ ಪ್ಯಾಂಟ್ ಸೂಟು ಬಟ್ಟೆ ಹಾಕೋತೀನಿ, ಅವ್ರಿಗೆ ಟೈ ಕಟ್ತೀನಿ, ಅವರಾಗೆ ಕಾಪಿಡ್ತೀನಿ. ಅವ್ರು ಹೇಗೆ ಆ ಫೋಕಸ್ ತಿಂತೀನಿ, ನಾನು ಫೋಕಸ್ ತಿಂತೀನಿ, ಟೇಬಲ್ ಮೇಲೆ ತಿಂತೀನಿ, ಬೂಟ್ಸ್ ಹಾಕೊಂಡೇ ತಿಂತೀನಿ. ಈ ಮೂರು ಅವರಿಂದ ಕಲ್ತ್ಕೊಂಡಂತ ದುರ್ವಿದ್ಯೆಗಳು ನಮ್ಮ ದೇಶದವರು. ಮಿಮಿಕ್ರಿ ಮಾಡಿದ್ರು, ಅನುಕರಣೆ ಮಾಡಿದ್ರು, ಮತ್ತೆ ಸ್ಪರ್ಧೆ ಮಾಡೋ ಕಲ್ತ್ಕೊಂಡ್ರು, ಎಲ್ಲ ಮಾಡಿದ್ರು. ನಮ್ಮ ಸ್ವಾಮಿಗಳು ರಾಧಾಕೃಷ್ಣನವರ ಇದನ್ನು ವಿಮರ್ಶೆ ಮಾಡಿದ್ರು, ಮಾಂಡವಿಕ ರಹಸ್ಯವಾದಿಗೆ. ಇದು ಮಾಂಡವಿಕ ಇದೆಯಲ್ಲ, ಇದು ಜೀವನದಲ್ಲಿ ಜುಗುಪ್ಸೆ ತಂದು ಕೊಡುತ್ತೆ. ಇದು ಓದಿದರೆ
ಜೀವನದಲ್ಲಿ ಎಷ್ಟು ಉತ್ಸಾಹ ಇದೆ, ಆನಂದ ಇದೆ, ಎಷ್ಟು ಸ್ಪರ್ಧೆಗಳಿದೆ, ಆಟಗಳಿದೆ, ಯಾವ ಪಾರಿತೋಷಕ್ಕೂ ಬೆಲೆ ಇಲ್ಲ, ಯಾವ ಆಟಕ್ಕೂ ಬೆಲೆ ಇಲ್ಲ, ಯಾವ ಒಂದು ಮರ್ಯಾದೆ ಸ್ಥಾನಕ್ಕೂ ಬೆಲೆ ಇಲ್ಲ. ಇದೆಂಥದ್ದು ಇದು ಈ ಜ್ಞಾನ ಅಂತ ಹೇಳ್ಬಿಟ್ಟು ಅವರು ಆಕ್ಷೇಪ ಮಾಡಿದ್ದಾರೆ ಇದರಲ್ಲಿ. ಆಗ ಸ್ವಾಮಿಗಳು ಇದು ಪಾಶ್ಚಾತ್ಯರ ವಿದ್ಯಾಭ್ಯಾಸಕ್ಕೆ ಇದು ಇದೆಲ್ಲ ನೀವು ಹೇಳದಂತ ಇದೆಲ್ಲ ಬರುತ್ತೆ, ಇಲ್ಲ ಅನ್ನೋ ಕೊರತೆ ಬರುತ್ತೆ. ಎಲ್ಲ ಅದ್ರಲ್ಲಿ ನಿಜ ಇಲ್ವೇ ಇಲ್ಲ, ಆ ಆಕ್ಷೇಪವೂ ಇಲ್ಲ, ಆ ಪಾರಿತೋಷಕ್ಕೂ ಇದೇ ಇದ್ದಾಗ ಕೊರತೆ ಪ್ರಶ್ನೆ ಎಂತ ಬರುತ್ತೆ ಅಂತ ಸ್ವಾಮಿಗಳು ಅದಕ್ಕೆ ಪುಸ್ತಕ ಕೊಟ್ಟಿದ್ದಾರೆ. ಅವ್ರಿಗೆ ಅವರನ್ನು ಅನುಕರಣೆ ಮಾಡುವವರಿಗೆ ನೀವು ಹೇಳಿದ್ರು ಸರಿ. ಅದೇ ನಮ್ಮ ಪ್ರಾಚೀನರು ಕಾಡಲ್ಲಿ ಜೀವನ ಮಾಡಿದ್ರು, ಯಾಕೆ ಬದುಕಕ್ಕಾಗಲ್ಲ ಅಂದ್ರು. ಅವರು ವಿವೇಕಾನಂದ ಹೇಳುವಾಗ ನಿಮ್ಮವ್ರಿಗೂ ನಮ್ಮವ್ರಿಗೂ ಏನ್ ವ್ಯತ್ಯಾಸ ಅಂದ್ರು. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಂಪಾದನೆ ಮಾಡ್ಬೋದು, ನೀವು ಹೇಳಿ ಉದ್ದೇಶ ಮಾಡ್ತೀರಾ. ನಮ್ಮವರು ಎಷ್ಟು ಕಮ್ಮಿಲಿ ಬದುಕಬಹುದು ನಮ್ಮನ್ನು ನೋಡಿದ್ರು. ಎಲೆ ತಿನ್ಕೊಂಡೇ ಇರ್ಬೋದಲ್ಲ, ಕಂದಮಲ ತಿನ್ಕೊಂಡೇ ಇರ್ಬೋದಲ್ಲ, ಗುಡಿಸಲು ಮನೆಯಲ್ಲೇ ಇರ್ಬೋದು, ಮರದೊಡಿಲೇ ಇರ್ಬೋದಲ್ಲ, ನಮ್ಮನ್ನು ಬದುಕೊಂಡು ನೋಡಿದ್ರು. ನಿಮ್ಮವರು ಇಲ್ಲ 6 ಫ್ಲೋರ್ 8 ಫ್ಲೋರ್ 10 ಫ್ಲೋರ್, ಅದಕ್ಕೆ ಸ್ವಿಮ್ಮಿಂಗ್ ಪೂಲು, ಅದಕ್ಕೆ 28 ಕಾರು, ಅದಕ್ಕೆ ಕಾಳುಗಳು, ಅದಕ್ಕೆ ಭೋಗವಸ್ತುಗಳು, ಎಲ್ಲ ಟಿವಿ ಆಯ್ತು, ಮೊಬೈಲ್ ಆಯ್ತು, ಮತ್ತೊಂದು ಎಷ್ಟೆಷ್ಟು ಮ್ಯಾಕ್ಸಿಮಮ್ ಮನುಷ್ಯ ಅದನ್ನ ನೋಡ್ತೀರಾ. ಆದ್ರೆ ನಿಮ್ಮಲ್ಲಿ ಶಾಂತಿ ಇಲ್ಲ. ನಮ್ಮಲ್ಲಿ ಕಾಡಲ್ಲೇ ಇರ್ತಾರಲ್ಲ, ಮೇಲೆ ಬದುಕೋಬಹುದಲ್ಲ, ಯಾಕೆ ಬೇಕು ಕುರ್ಲಾನು, ಯಾಕೆ ಬೇಕು ಅದು ಮಂಚ ಅಂತಂದ್ರು. ಆರಾಮ ಬದುಕಿದ್ರು. ಕಳ್ಕಾಕರು ಬಂದು ಅವ್ರಿಗೆ ಏನು ಜಾಗ ಇಲ್ಲ, ಅಲ್ಲಿ ಬಿಟ್ಟು ಹೋಗ್ಬೇಕೆ ಹೊರತು ತಂದಿದ್ದನ್ನ ತಗೊಂಡೋಗಕ್ಕೆ ಏನಿಲ್ಲ ಅವ್ರ ಹತ್ರ. ಅಲ್ಲಿ ಮಡಿಕೆ ಪೂರೆ ಇನ್ನಿರುತ್ತೆ. ಹೊಡೆದೋಗ್ಬೇಕು, ಅವನು ಅಲ್ಲಿ ಆ ಕಡೆ ಬಿಟ್ಟು ಹೋಗ್ಬೇಕು. ನಮ್ಮವರು ಜೀವನದ ಆನಂದ ಇಲ್ಲಿದೆ ಅಂತ ಹುಡ್ಕಕ್ ಹೊರಟ್ರು. ನೀವು ಆನಂದವನ್ನು ಹೊರಗಡೆ ಹೇಗೆ ಸಂಪಾದನೆ ಮಾಡ್ಬೋದು ತೋರ್ಸಕ್ ಹೊರಟ್ರಿ. ನೀವು ನಿಮ್ಮಲ್ಲಿ ಉಪ್ಪು ನೀರು ಕುಡಿದ ಹಾಗೆ ಎಷ್ಟು ಆನಂದ ಸಿಗಲ್ಲ ನಿಮ್ಮಲ್ಲಿ. ಅವ್ರಿಗೆ ಈಗ ಆಗಿದೆ. ನಮ್ಮವರು ಅದನ್ನ ಅನುಕರಣೆ ಮಾಡಿದ್ರು, ಪಾಶ್ಚಾತ್ಯರನ್ನ ಅನುಕರಣೆ ಮಾಡಿ ನಾವು ಬೆಂಗಳೂರು ದೊಡ್ಡ 50-80 ಮನೆ ಕಟ್ಟಬೇಕು, ಅದಕ್ಕೆ ಅಕ್ಕಪಕ್ಕದಿಂದ 2 ಮನೆ ಇರಬೇಕು, ಅದನ್ನ ಬಾಡಿಗೆ ಬರ್ಬೇಕು, ಅದನ್ನ ನಾವು ಕಾರ್ ತಗೋಬೇಕು, ಮೊಬೈಲ್ ತಗೋಬೇಕು, ಫ್ಲೈಟಲ್ಲಿ ಓಡಾಡ್ಬೇಕು, ಆಳ್ಗಳು ಇಟ್ಕೋಬೇಕು, 10,000-100 ಜನ ಆಳ್ಕಾಳು ಇಟ್ಕೋಬೇಕು, ಅವ್ರ ಹತ್ರ ಆರ್ಡರ್ ಮಾಡಿ ಅದೆಲ್ಲ ಮಾಡ್ಬೇಕು, 100 ಎಕರೆ ಜಮೀನು ಇಟ್ಕೊಂಡು ಇದೆಲ್ಲ ಬೆಳಿಬೇಕು, ಅಲ್ಲ ಏನೇನೋ ಆಶಾ ಮಂಡನೆ ಕಲ್ಪನೆ. ಅದಕ್ಕೇನು ಎಂಡ್ಲೆಸ್, ತುದಿ ಇಲ್ಲ. ಎಷ್ಟು ಮಾಡಿದ್ರು ಅದು ಇದಾಗೋದಿಲ್ಲ. ಇನ್ನೊಂದು ದರಿದ್ರ ಏನ್ ಗೊತ್ತದು, ಒಂದೊಂದು ಮಾಡಿದಷ್ಟು ಉಪ್ಪು ನೀರು ಕುಡ್ದಂಗೆ ಬಾಯಾರಿಕೆ ಹೆಚ್ಚಾಗುತ್ತೆ. ಅದು ಅಡಗೋದೇ ಇಲ್ಲ. ಅದು ಬಿಟ್ರೆ ಅದು ಅಡಗತ್ತೆ ಹೊರತು ಮಾಡ್ಕೊಂಡು ಹೋದ್ರೆ ಅದು ಉಪ್ಪು ನೀರು ಕುಡಿಸ್ಬಿಡುತ್ತೆ. ಅದಕ್ಕೆ ಒಂದು ಶ್ಲೋಕ ಇದೆ, ಗಿರಿರ್ ಮಹಾನ್, ಬೆಟ್ಟ ದೊಡ್ಡದು, ಗಿರೇ ರಬ್ಬಿ, ಬೆಟ್ಟಗಿಂದು ಸಮುದ್ರ ದೊಡ್ಡದು, ಅಬ್ದೇರಪಿ ಮಹನ್ನಭ, ಸಮುದ್ರಕ್ಕಿಂದು ಆಕಾಶ, ಅಬ್ದಾದಪಿ ನಭಸೋಪಿ ಮಹದ್ ಬ್ರಹ್ಮ, ತಥೋಪ್ಯಾಶಾ ಗರೀಸಿ. ಆಕಾಶ ಬ್ರಹ್ಮ, ಬ್ರಹ್ಮಕ್ಕಿಂತ ಆಶೆ ಇನ್ನೂ ದೊಡ್ಡದು. ತಥೋಪ್ಯಾಶಾ ಗರೀಸಿ ಇದ್ರು. ನೇವಹಿ ಕಾಮಸ್ಯ ಅಂತೋಸ್ತಿ ನ ಸಮುದ್ರಸ್ಯ. ಹಿಂಗೆ ಹೇಳಿದಾರೆ ಸುಭಾಷಿತ. ಚೆನ್ನಾಗಿ ಹೇಳ್ತಾರೆ ಆ ಸುಭಾಷಿತ. ಆದ್ರೂ ಮಹಾನ್ ಗಿರಿ ರಬ್ಧಿ ಅಬ್ಧಿ ಮಹನ್ ನಭ ನಭಸೋಪಿ ಮಹದ್ ಬ್ರಹ್ಮ ತಥೋಪ್ಯಾಶಾ ಗರೀಸಿ. ಇಲ್ಲೊಂದು ಹಾಳು ಮಾಡೋದು ಅದೇ ಗೊತ್ತಾ, ಮನುಷ್ಯ ಕ್ಯಾರೆಕ್ಟರ್ ಬಿಡೋದಕ್ಕೆ, ತಪ್ಪು ದಾರಿ ತುಳಿಯೋದಕ್ಕೆ, ಮೋಸ ವಂಚನೆ ಅನ್ಯಾಯ ಮಾಡೋದಕ್ಕೆ ಎಲ್ಲ ಆಶೆಯ ಕಾರಣ. ಆಸೆಯಿಂದಲೇ ಅನ್ಯಾಯ, ಅತ್ಯಾಚಾರ, ಮೋಸ, ಇದು ಕ್ರಮ. ತಾನೇ ಯಾವ್ದು ಗೊತ್ತಿಲ್ಲ, ಪ್ರಪಂಚ ಸತ್ಯ ಗೊತ್ತಿಲ್ಲ, 3 ಸತ್ಯ ಗೊತ್ತಿಲ್ಲ ಅವರಿಗೆ. ತನ್ನ ಸತ್ಯ ಗೊತ್ತಿಲ್ಲ, ಪ್ರಪಂಚ ಸತ್ಯ ಗೊತ್ತಿಲ್ಲ, ಪರಮಾತ್ಮ ಸತ್ಯ ಗೊತ್ತಿಲ್ಲ. ಇನ್ನೆಂತ ಗೊತ್ತ ಅವನಿಗೆ? ಮುಂದಕ್ಕೆ ಹೋಗೋಣಮ್ಮ, ಬರ್ಕೊಂಡ್ರ? ಅನಾರಭ್ಯೋಕ್ತಿ ತಶ್ಚಾಪಿ ನೇಹ ಪ್ರಕರಣ ಗ್ರಹ. ಅನಾರಭ್ಯ ಆಯ್ತಾ? ಒಂದಕ್ಕೆ ಇದೆಯಪ್ಪ ಇಲ್ಲಿ 38 ಅಂತ. ಅನಾರಭ್ಯೋಕ್ತಿ ಒಂದೇ. ಇವು ಪರಿಣಮೀತ್ವಾದಿಗಳು ಅನಾರಭ್ಯೋಕ್ತಿ ಆದ್ರು. ಜುಹು ವಿಚಾರ. ಜುಹು ಅಂದ್ರೆ ಬೊಂಬಾಯಿ ಬೀಚ್ ಹೋಗ್ಬೇಡಿ. ಜುಹು ಅಂತಂದ್ರೆ ದೇಶಪೂರ್ಣ ಮಾಸ ಮಾಡ್ಬಾರ್ದು, ಸೌಟು ಅಂತ ಅರ್ಥ. ಜುಹುಗಳು ಯಾಕೆ ಬೊಂಬಾಯಿ ಬೀಚ್ ಬಗ್ಗೆ ಮಾತಾಡ್ತಾರೆ ಅಂತ ಕೇಳ್ಕೊಬಿಡಿ. ಜುಹು ಅಂತಂದ್ರೆ ದೇಶಪೂರ್ಣ ಮಾಸದಲ್ಲಿ ಆ ಮುಚ್ಚಿದ ಮೊದಲು ಮಾಡಿದಂತಹ ಒಂದು ತುಪ್ಪ ಹಾಕೋದಕ್ಕೆ, ಹವಿಸನ್ನು ಹಾಕೋದಕ್ಕೆ ಮಾಡುವಂತ ಒಂದು ಸೌಟು.
ಅದಕ್ಕೆ ಜುಹು. ಆ ಜುಹು ಅನಾರಭ್ಯಾತೀತವಾಗಿದೆ. ಎಲ್ಲೇ ಮೂರನೇ ಕಾರಣ ಟಕ್ಕ ಶುರು ಮಾಡ್ಬಿಡ್ತಲ್ಲೇ ಎಷ್ಟಪಟ್ಟು ಈ ಜುಹು ಮಾಡ್ಬಿಡ್ತದೆ. ಅನಾರಭ್ಯೋದಿ ಆದ್ರೂ ಕೂಡ ಅದು ಪ್ರಕರಣದಿಂದ ಅದು ಹೇಗೆ ಕರ್ಮಕ್ಕೆ ಸೇರ್ಕೊಳ್ಳುತ್ತೋ ಹಾಗೆ ಸತ್ಯಂ ಜ್ಞಾನಮಂತ ಅನಾರಭ್ಯಾತೀತವಾದ್ರೂ ಕೂಡ ಇಲ್ಲಿ ಪ್ರಕರಣ ಕರ್ಮ ಪ್ರಕರಣವಲ್ಲ. ಆದ್ದರಿಂದ ಅದು ಕರ್ಮಕ್ಕೆ ಸೇರ್ಕೊಳ್ಳಲ್ಲ. ಆತ್ಮಜ್ಞಾನ ಅನಾರಭ್ಯಾತೀತ, ಆದ್ರೆ ಜುಹು ಅನಾರಭ್ಯಾತೀತ. ಅದು ಕರ್ಮ ಪ್ರಕರಣವಾದಿಂದ ಕರ್ಮಕ್ಕೆ ಸೇರ್ಕೊಳ್ಳುತ್ತೆ. ಇದು ಜ್ಞಾನ ಸ್ವತಂತ್ರವಾದ ಕರ್ಮಕ್ಕೆ ಸೇರ್ಕೊಳ್ಳಲ್ಲ. ಹೆಂಗೆ ಲಿಂಕ್ ಮಾಡಕ್ಕೆ ಅವ್ರು ಅಟೆಂಪ್ಟ್ ಮಾಡ್ತಾರೆ ಜ್ಞಾನಕ್ಕೆ ಕರ್ಮಕ್ಕೆ? ಅವ್ರು ಮಾಡ್ತಾರೆ. ಅವರು ನಮ್ಲಿಂದ ನಮ್ ನ್ಯಾಯ ತಗೊಂಡಿದ್ರೆ ನೀವೇನು ಅರ್ಥ ಮಾಡೋದು? ವೇದಾರ್ಥಕರು ನಮ್ದೇನಿದು ನ್ಯಾಯ ಅದು ಒಪ್ಕೊಂಡಿದ್ದಾರೆ. ಭೂರ್ಮೀಮಾಂಸೆಯಲ್ಲಿ ಯಾವ ನ್ಯಾಯ, ಯಾವ ರೂಲ್ಸ್ ರೆಗ್ಯುಲೇಷನ್ ಮಾಡಿದಾರೋ ಇಡೀ ವೇದಕ್ಕೆಲ್ಲ ಮಾಡ್ಬಿಟ್ಟಿದ್ದಾರೆ ಅವರು. ಅದನ್ನ ಫಾಲೋ ಮಾಡಿ ವೇದಾರ್ಥ ಮಾಡ್ಬೇಕು ನೀವು. ಇದು ಕ್ಲಿಯರ್, ಕರ್ಮ ಬೇರೆ ಜ್ಞಾನದ ಕ್ಲಿಯರ್ ಆಗೇ ಇದೆ. ಯಾಕೆ ಅದನ್ನು ತಂದು ಹೋಗ್ಬೇಕು? ಅವನೇದಾನೆ ಇವಾಗ ನೀ ಶ್ರುತಿಯಿಂದ ಹೇಳ್ತೀರಾ, ಶ್ರುತಿಯಿಂದಲೂ ಹೊಂದಲ್ಲ. ಲಿಂಗದಿಂದ ಹೇಳ್ತೀರಾ, ಲಿಂಗದಿಂದಲೂ ಇದು ಜ್ಞಾನ ಕರ್ಮ ಪ್ರಕರಣ ಆಗಲ್ಲ. ವಾಕ್ಯ ಅದೊಂದು ಆಗ ತೋರಿಸ್ತಾ ಇದ್ದಾರೆ. ಪ್ರಕರಣ ಇವಾಗ ವಾಕ್ಯ ಆಯ್ತು, ಪ್ರಕರಣದಿಂದ ಹೇಳ್ತೀರಾ, ಪ್ರಕರಣದಿಂದಲೂ ಆತ್ಮಜ್ಞಾನ ಕರ್ಮಕ್ಕೆ ಸೇರ್ಕೊಳ್ಳೋದ ಅಂತ ತೋರಿಸ್ತಾ ಇದ್ದಾರೆ. ಸ್ವತಂತ್ರವಾಗಿ ಅರ್ಥ ಮಾಡಿ ಅನಾರಭ್ಯೋಕ್ತಿತಃ ಜ್ಞಾನಕ್ಕೆ ಅರ್ಥನೇ. ಅಲ್ಲ, ಜ್ಞಾನವು ಅನಾರಭ್ಯವಾಗಿ ಹೇಳ್ತಾ ಇರೋದ್ರಿಂದಲೂ ಇದು ಅದನ್ನು ಅನಾರಭ್ಯದಿಂದ ಅವನು ಹೇಳಿದಲ್ಲ. ಅದನ್ನ ಪಡ್ನಮಿ ವಿಚಾರ ಅನಾರಭ್ಯೋಕ್ತಿಯ ಇಲ್ಲಿ ಕೊಡಿದಾರೆ ನೋಡಿ. ಇಲ್ಲಿ ಇತ್ಯಾದಿ ವಾಕ್ಯಾತು ಕಸಂಭವೇ ಯುಕ್ವಾದೀನಾಂ ಸ್ವರೂಪತೋತ್ಪತ್ತಿ ಪ್ರಕೃತಿವ್ಯಾಪೇಕ್ಷಾಯಾಂ ತದ್ವೇ ಅರ್ಪಣ ಸಾಮರ್ಥ್ಯಂ ವರ್ಣತ್ವಾದಿ ಪ್ರಕೃತಿ ಉಪಸ್ಥಾಪನ ಜುಕ್ವಾದಿ ದ್ವಾರ ವರ್ಣಮೀ. ಇಲ್ಲೇ ನೋಡಿ, ಯಸ್ಯ ಪಣ್ಣಮಯಿ ಜುಹೋರ್ಭವತೇನ ಸ ಪಾಪಕೃಷ್ಟೋ ಗೃಹ್ಣೋತಿ ಯಸ್ಯ ಖಾದಿತ ಸರ್ವೋ ಭವತಿ ಛಂದಸಾಮ್ಯವರಸೇನಾವಚಿತಿ ಇತ್ಯಾದಿ ಅನಾರಭ್ಯಾಧೀತಸ್ಯಾಪಿ ಪಣ್ಣತಾದೇಹೇ ಕ್ರತು ಅವ್ಯಭಿಚಾರಿತ ಜುಹ್ವಾದಿ ಸಂಬಂಧೇನ ಕೃತಿ ವಿನಿಯೋಗ ಪ್ರತ್ಯಭಿಜ್ಞಾನಾತ್ ತದಂಗತ್ವೇ ಸಿದ್ಧೆ ಪ್ರಕೃತಿ ವಿಕೃತ್ಯರ್ಥಮೇತಿ ವಿಧಾನಂ ಪ್ರಕೃತ್ಯರ್ಥಮೇವ. ಅನಾರಭ್ಯ ಒಪ್ಪಡಿದ್ದಾರೆ ಅವರು. ಯಶಖಾದಿರ ಸರ್ವೋ ಭವತಿ ಛಂದಸಾಮ್ಯವ ರಸೇನಾವಜ್ಯತಿ. ಒಂದನ್ನು ಕಾಂಟೆಕ್ಸ್ಟ್ ಮಾಡಿ ಅಧ್ಯಯನ ಮಾಡಿದ್ದು ಆರಭ್ಯಾತೀತ. ಠಕ್ಕನೆ ಧಡನೆ ಶುರು ಮಾಡೋದು ಅನಾರಭ್ಯಾತೀತ. ಹಿಂದಕ್ಕೇನೋ ಒಂದು ಪ್ರಕರಣ ಮಾಡ್ಕೊಳ್ತೇನೆ, ಒಂದು ಕಾಂಟೆಕ್ಸ್ಟ್ ಮಾಡ್ಕೊಳ್ತೇನೆ, ಶುರು ಮಾಡ್ಬಿಡುತ್ತೆ. ಇವಾಗ ಇದನ್ನು ದಶೋತ್ರ ಮಂತ್ರವನ್ನು ಅನಾರಭ್ಯಾತೀತ ಅಂತ ಮಾಡಿ ಅದನ್ನು ಸಾಯಣಾಚಾರ್ಯರು ಅದು ಕರ್ತೋತ್ಸವವು ಪುರುಷಾರ್ಥವು ಎರಡು ಮಾಡಬಹುದು. ಒಂದು ಯಜ್ಞಕ್ಕೂ ಉಪಯೋಗಿಸಬಹುದು, ಸ್ವತಂತ್ರವಾಗಿಯೂ ಈ ಲೌಕಿಕ ಅಗ್ನಿಯಲ್ಲೂ ದಶೋತ್ರ ಮಂತ್ರ ಹೋಮ ಮಾಡಿ ಇಷ್ಟಾರ್ಥ ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಕರ್ತೋತ್ಸವ ಪುರುಷಾರ್ಥವೂ ಉಂಟು ಅಂತ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಮಾಡ್ತೀವಲ್ಲ, ಧರ್ಮಾದಿ ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥವು ಯಾತಕ ಮಾತು ಸಿದ್ಧವಾಗಿ ಏನು ಬೇಗ ಆರಾಮದಾಗಿ ಸುಮ್ಮನೆ ಇಲ್ಲಿಯವರು ಕಡ್ತ ಕೆಲ್ಕ ಹಾಕಬೇಕಾ? ಭಗವಂತ ನಿನ್ನ ಪಾದಲ್ಲಿ ಭಕ್ತಿ ಕೊಡು, ನಿನ್ನಲ್ಲಿ ಪ್ರೇಮ ಕೊಡು, ನಿನ್ನ ಸ್ಮರಣೆ ಕೊಡು, ಏನು ಬೇಡ, ಎಲ್ಲ ಕೊಟ್ಟಿದೀಯಾ, ನಂಗೆ ಏನು ಕಮ್ಮಿ ಮಾಡಿಲ್ಲ, ಚೆನ್ನಾಗಿ ಇಟ್ಟಿದ್ಯಾ. ಒಂದೇ ಒಂದು ಏನ್ ಬೇಕೋ ಅದು ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ? ನಿನ್ನ ಪ್ರೇಮ ಕೊಟ್ಟಿಲ್ಲ. ನೀನ್ ಎಷ್ಟು ಕೊಟ್ಟು ನಂಗೆ ಬೇಕಿಲ್ಲ. ನಂಗೆ ಏನ್ ಬೇಕೋ ಅದನ್ನು ಕೊಡು, ನಿರಂತರ ನಿನ್ನಲ್ಲಿ ಪ್ರೇಮ ಕೊಡು. ಅದು ಬಿಟ್ಟು ನಂಗೆ ಇನ್ನೇನು ಬೇಡ. ನಿನ್ಗೆ ಏನ್ ಕೊಡ್ಬೇಕೋ ಅದನ್ನ ಕೊಡ್ತಿಲ್ಲ, ಏನ್ ಕೊಡ್ಬೇಡವೋ ಕೊಡ್ಬಾರ್ದು ಅದನ್ನ ಕೊಡ್ತಾ ಇದೀಯಾ. ಸುಮ್ಮನೆ ನನ್ನ ದಾರಿ ತಪ್ಪಿಸ್ತಾ ಇದೆಯಾ. ಇದೆಲ್ಲ ಕೊಟ್ಟು ಮಕ್ಳು ಕೊಟ್ಟು ದುಡ್ಡು ಕೊಟ್ಟು ನನ್ನ ದಾರಿ ತಪ್ಪಿಸ್ತೀಯಾ? ಹೇಗೆ ಅಪ್ಪ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಗು ಅಪ್ಪ ನಾನು ಬರ್ತೀನಿ ಮುಂದೆ ಲಾಲಿ ಪೇಪಿ ಕೊಡ್ತಾರೆ. ಅಮ್ಮ ಹೋಗು ಅಮ್ಮ ಲಾಲಿ ಪೇಪಿ ಕೊಡ್ತಾರೆ, ದಾರಿ ತಪ್ಪಿಸ್ತೀನಿ ಒಳಗೆ ತಲ್ಬಿಟ್ಟು ಅಲ್ಲಿ ಓಡೋಗೋದು.
ಹಂಗೆ ಶ್ರುತಿ ಇದು ಏನ್ ಮಾಡ್ತಾ ಇದೆ ಅಂದ್ರೆ ಭಕ್ತಿ ಕೊಡಪ್ಪ ಅಂತ ಹೇಳಿ ಬರಬಾರ್ದು ಕೇಳಿದ್ರೆ ಈ ಕರ್ಮ ಮಾಡು ಅದು ಸಿಗತ್ತೆ ಅದ್ ಮಾಡು ಇದು ಸಿಗತ್ತೆ ಇದ್ ಮಾಡು. ಯಾಕಪ್ಪ ದಾರಿ ತಪ್ಪಿಸ್ತೀಯ ನೀನು? ನನಗ್ ಬೇಡಪ್ಪ, ನನಗ್ ನಿನ್ನ ಮಕ್ಕಳು ಬೇಡ, ನಿನ್ ದುಡ್ಡು ಬೇಡ, ನಿನ್ನ ಅಧಿಕಾರ, ನನಗ್ ನೀನೇ ಬೇಕು. ನೀನೂ ಅಲ್ಲ, ನೀನೇ ಬೇಕು. ಅದಕ್ಕೆ ಕೊಡು. ವಿವೇಕ ವಿಚಾರ ಇರ್ಬೇಕು. ಅಲ್ಲ ನೀನ್ ಕೊಡು, ನೀ ಬುದ್ಧಿ ಸಾಕ್ಷಿಯಾಗಿ ನೀನ್ ಕೊಡ್ದೆ ಹೋದ್ರೆ ಇದೆಲ್ಲ ಕೊಟ್ಟವನು ಯಾರು? ಇದೆಲ್ಲ ಕೊಡಕ್ಕಾಗುತ್ತೆ, ಅದು ಕೊಡಕ್ಕಾಗೋಲ್ಲ ನಿಮಗೆ. ನೀನ್ ನಾ ಕೇಳಿದ್ನ ಇದೆಲ್ಲ ಕೊಡಕ್ಕಿಗೆ, ನೀನ್ ಕೊಡ್ಲಿಲ್ವಲ್ಲ, ಕೊಡ್ಲಿಲ್ವಾ? ಅದು ಕೊಡು ಹಾಗೆ. ಮತ್ತೆ ನಿಮ್ದು ಆಸೆ ಪ್ರಬಲವಾಗಿತ್ತು, ನೀವು ಕೇಳಲ್ವ? ಅಲ್ಲಪ್ಪ, ನಾನ್ ಕೇಳದೆ ಕೊಟ್ಟಿದ್ಯಾ ಇದನ್ನೆಲ್ಲ? ನಾನ್ ಕೇಳಿದ್ ನನಗೆ ನನ್ ಕಣ್ ಕೊಡು ಕಿವಿ ಕೊಡು ಕೇಳಿದ್ನ. ಕಣ್ ಕಿವಿ ಕೊಡ್ಲಿಲ್ಲ ನೀವು. ಕಣ್ ಕೊಟ್ಟೆ, ಕಿವಿ ಕೊಟ್ಟೆ, ಮೂಗು ಕೊಟ್ಟೆ, ಕೈಕ ಶಕ್ತಿ ಕೊಟ್ಟೆ, ಮನೆ ಕೊಟ್ಟೆ, ಮಕ್ಳು ಕೊಟ್ಟೆ, ಹೆಂಡತಿ ಕೊಟ್ಟೆ, ಎಲ್ಲ ಕೊಟ್ಟಿದ್ಯಾ. ಅದೇ ನಿನ್ನನ್ನು ಪ್ರೇಮಿಸೋದನ್ನ ಕೊಡ್ಲಿಲ್ಲ ನೀನು. ಎಂತ ನೀನ್ ಮೋಸಗಾರ ಕಳ್ಳ ನೋಡು, ತಪ್ಪಿಸ್ಕೋತೀಯ. ನಮ್ಗ ಗೋಪಿಕಾಗಿ ಮೋಸ ಮಾಡಿ ನಮಗೂ ಮೋಸ ಮಾಡ್ತೀಯಾ? ನಾವ್ ಬಿಡಲ್ಲ. ನಾವ್ ಬೆರವ ಹಿಡ್ತೀವಿ ಪಾದವನ್ನ, ಕಾಲನ್ನ. ಕಾಲು ಹಿಡ್ಕೊಂಡು ಬಿಡು, ತೋರ್ಸೋರ್ಗು ಬಿಡಲ್ಲ ನನ್ನ. ಹಠ ಮಾಡ್ಬೋದು. ಆ ಹೌದಾ? ಅನಾರಭ್ಯೋಕ್ತಿ ಚಾಪಿ, ಇಲ್ಲಿ ಆತ್ಮಜ್ಞಾನ ಅನಾರಭ್ಯವಾಗಿ ಹೇಳಿದ್ರು ಕೂಡ ಇಲ್ಲಿ ಪ್ರಕರಣ ಇಲ್ಲ. ಆತ್ಮ ಅದನ್ನು ಜ್ಞಾನವನ್ನ ಅನಾರಭ್ಯ ಅಂದ್ರೆ ಹಿಂದಕ್ಕೆ ಏನೋ ಒಂದು ಪ್ರಕೃತ ಮಾಡ್ಕೊಂಡು ಹೇಳದೇ ಇದ್ದದ್ದಾದರೂ, ನೇರಾಗಿ ಆರಂಭದಿಂದಲೇ ಆತ್ಮಜ್ಞಾನವನ್ನು ಶುರು ಮಾಡಿದ್ದರು. ಈ ಆತ್ಮಜ್ಞಾನವು ಹಿಂದಕ್ಕೆ ಒಂದು ಕಾಂಟೆಕ್ಸ್ಟ್ ಏನಂತೀರಾ, ಕಾಂಟೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಂಡು ಇದನ್ನ ಆರಂಭ ಮಾಡಿಲ್ಲ ಅನ್ನೋದು ಪರಿಣಮಯಿ ಸುರುವ ಖಾಜಿರ ಸುರಕ್ಕೆ ಸಮಾನವಾದರು. ಪರಿಣಮಯಿ ಸುರಕ್ಕೂ ಖಾಜಿರ ಸುರ ಅದಕ್ಕೂ ಇದಕ್ಕೂ ಸಮಾನವಾದರು. ಹಾಗೆ ಮಾಡ್ಕೊಳ್ಳಿ. ಪರಿಣಮಯಿ ಸುರುವ ಪರಿಣಮಯಿ ಜುಹು, ಪರಿಣಮಯಿ ಜುಹು, ಖಾಜಿರ ಸುರುವ, ಖಾಜಿರ ಸುರುವ, ಖಾಜಿರ ಖಾಜಿರ ಅಂದ್ರೆ ಕಗ್ಲಿ, ಖಾಜಿರ ಮರ. ಅದು ಅಂಗಾರಕನಿಗೆ ಮಾಡ್ತಾರಲ್ಲ ಮುಳ್ಳಿನ ಹೋಮ. ಯಾಕಪ್ಪ ಅಂಗಾರಕರೇ ಮುಂದೆ ಇದು ಮುಳ್ಳಿನ ಕಡ್ಡಿ ಹೋಮ ಮಾಡ್ತಾರೆ. ಹಾ ಶನಿ ಶನಿ ಚುಚ್ಚಿದ್ದಾನೆ, ಅದಕ್ಕೆ ಶನಿ ನೋಡಪ್ಪ. ಕುಜಿನ ಒಪ್ಪಿದ್ದಾನೆ, ಶನಿ ಒಪ್ಪಲ್ಲ. ಯಾಕೆ? ಅಪ್ಪ ತೇಜಸ್ಸನ ಆಹುತಿ ಕೊಡ್ತೀಯೋ, ಸಮಿತಿನ ಆಹುತಿ ಕೊಡ್ತೀಯೋ? ಮುಂತಾದವುಗಳಂತೆ ಇಲ್ಲಿ ಪ್ರಕರಣವು ಇರುವುದಿಲ್ಲವಾದ್ದರಿಂದ ಆತ್ಮಜ್ಞಾನವನ್ನ ಕರ್ಮಕ್ಕೆ ಸೇರಿಸುವುದಕ್ಕೆ ಬರುವುದಿಲ್ಲ. ಕರ್ಮವನ್ನು ಮೀರಿದೆ ಇದು. ಆತ್ಮಜ್ಞಾನ ಸ್ವತಂತ್ರ ಪುರುಷಾರ್ಥಕ್ಕೆ ಕಾರಣ. ಅಲ್ಲಿ ಖಾಜಿರಾಗಲಿ ಜೂವಲ್ ಎಲ್ಲ ಮಾಡೋ ತುಪ್ಪ ಹೋಮ ಮಾಡೋ ಅಂತ ತುಪ್ಪ ತಗೊಂಡು ಏನು ತುಪ್ಪ ನೋಡ್ತಾ ಕುತ್ಕೊಳ್ಳೋ ಏನ್ ಪ್ರಯೋಜನ? ತುಪ್ಪ ನೋಡ್ತಾ ಕುತ್ಕೊಂಡ್ರೆ ಸ್ವರ್ಗ ಸಿಗಲ್ಲ. ತಗೋ ಹೋಮ ಮಾಡು, ಸ್ವರ್ಗಕ್ಕೆ ಹೋಗ್ತೀಯ. ತುಪ್ಪ ನೋಡ್ಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತಾ? ಇಲ್ಲಿ ಆತ್ಮಜ್ಞಾನ ಮಾಡ್ಕೊಂಡು ಸ್ವರ್ಗ ಮುಖ್ಯ ಇದೆ. ಅಲ್ಲಿ ತುಪ್ಪ ನೋಡೋದು ಸಿಗಲ್ಲ, ಏನ್ ಮಾಡಲ್ಲ. ದರ್ಬೆ ನೋಡ್ಬಿಟ್ರೆ, ತುಪ್ಪ ನೋಡ್ಬಿಟ್ರೆ ಕರ್ಮ ದರ್ಬೆ ತಗೊಂಡು ಕರ್ಮಕ್ಕೆ ವಿನಿಯೋಗಿಸಿ ಮಾಡಿ ಪರಿಸರ ಹಾಕಿ ಪವಿತ್ರ ಹಾಕೊಂಡು ಇದೆಲ್ಲ ಮಾಡು, ಕರ್ಮಕ್ಕೆ ಬಿಡಿಸ್ಬೇಕು. ಪವಿತ್ರ ದರ್ಭಾ ಕಿಚ್ಕೋಬೇಕಲ್ಲ ಹೋಗಿ. ಅಯ್ಯಪ್ಪ ಕಿಚ್ಕೊ ಗಂಟೆ ಹೊಡೆದ ಕಿಚ್ಕೊ. ಹೋಗೋಣ ಮುಂದಕ್ಕೆ. 11:30. ಸಿದ್ಧೇ ಸಾಮಾನ್ಯತೋ ಲಿಂಗ ಸಂಬಂಧೆ ಕರ್ಮಭಿಸ್ತತಃ ವಿಶೇಷಾವಗತಿರ್ನಾಮ್ನಃ ಕ್ರಮಾಚ್ಛೇತಿ ವ್ಯವಸ್ಥಿತಂ. ಸಮಾಖ್ಯ ಇದೆಯಲ್ಲ, ಸಮಾಖ್ಯ ನಾಮ ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ. ಅದು ಸ್ಥಾನ ಪ್ರಕರಣ ಒಂದ್ ಮಾಡ್ಕೊಂಡ್ಬಿಟ್ರು, ಪ್ರಕರಣ ಮಾಡ್ಕೊಂಡ್ಬಿಟ್ಟು ಇದು ಸಮಾಖ್ಯ ತಗೋತಾ ಇದ್ದಾರೆ. ಆ ಇಲ್ಲಿ ನಾಮನ ಇದೆಯಲ್ಲ, ಆ ಸಮಾಖ್ಯ ಅಂತ ನಾಮ
ಸಮಾಖ್ಯಕ್ಕೆ ನಾಮ ಅಂದಿರೋ ಸ್ಥಾನಕ್ಕೆ ತಗೊಳ್ಳಿಲ್ಲ, ಸ್ಥಾನ ಪ್ರಕರಣ ಒಂದ್ ಮಾಡ್ಬಿಟ್ರಿ ಅವರು. ಇವ್ರು ಏನೋ ಟಿಪ್ಪಣಿ ಕೊಡಿಯಾರ ಹಾ ನಾಮ ಅಂದ್ರೆ ಸಮಾಖ್ಯ ಅಂತ. ಅದೇ ನಾಮ ಸಮಾಖ್ಯ ಒಂದೇ. ನಾಮ ಅಂದ್ರೆ ಸ್ಥಾನ ಅಂತ. ಕರ್ಮ ಅಂದ್ರೆ ಸ್ಥಾನ ಮಾಡಿದಾರ. ಎಲ್ಲಿ ಕ್ರಮಾಚ್ಛೇದಿ ಇದೆಯಲ್ಲ, ಇಲ್ಲಿ ಕ್ರಮಾಚ್ಛೇದಿ ಎಲ್ಲಿ ಇಲ್ಲೇನಾ? ಮೂಲದಲ್ಲಿ ವಿಶೇಷಾವಗತಿರ್ ನಾಮ್ನಃ ಕ್ರಮಾಚ್ಛೇದಿ ವ್ಯವಸ್ಥಿತ ಬಗೆಯಲ್ಲ. ಅದು ಕ್ರಮ ಅನ್ನೋದು ಇದಾ? ಕ್ರಮ ಅಂದ್ರೆ ಸ್ಥಾನ ಅಂತ ಇವ್ರು ತಗೊಂಡ್ರಪ್ಪ ಟಿಪ್ಪಣಿನಲ್ಲಿ. ಅಲ್ಲಿ ಏನ್ ಮಾಡ್ಯಾರ ಗೊತ್ತಿಲ್ಲ. ಇಲ್ಲೇನು ಮಾಡಿಲ್ಲಪ್ಪ. ಸಿದ್ಧೆ ಸಾಮಾನ್ಯತಃ ಲಿಂಗಾತ್ ಸಂಬಂಧೆ ಕರ್ಮಭಿಃ ವಿಶೇಷಾವಗತಿಃ ನಾಮ್ನಃ ಕ್ರಮಾತ್ ಚ ಇತಿ ವ್ಯವಸ್ಥಿತ. ಸಾಮಾನ್ಯತಃ ಲಿಂಗ ಸಂಬಂಧೆ ಸಿದ್ಧೆ ಕಿಂ ಸಿದ್ಧೆ ಕರ್ಮಭಿ, ಕರ್ಮಗಳೊಡನೆ ಸಂಬಂಧವು ಸಿದ್ಧವಾದ ಮೇಲೆ ಕರ್ಮಭಿ ಸಂಬಂಧೆ ಸಿದ್ಧೆ. ಸಾಮಾನ್ಯವಾದ ಲಿಂಗದಿಂದ ಗುರುದಿಂದ ಇವಾಗ ನೋಡಿ ಹೇಗೆ ಅಂದ್ರೆ ಜಗ್ಗದಲ್ಲಿ ಇಂದರಕ್ಕಿಂದ ಗಾಯತ್ರಿ ಉಪಸ್ಥಾನ ಮಾಡ್ಬೇಕು, ಇಂದರಕ್ಕಿಂದ ಗಾಯತ್ರಿ ಉಪಸ್ಥಾನ ಮಾಡ್ಬೇಕು ಅನ್ನೋ ಒಂದು ಉಪಸ್ಥಾನ ಮಾಡೋದು ಒಂದು ಕ್ರಿಯೆ. ಆ ಉಪಸ್ಥಾನ ಮಾಡೋ ಕ್ರಿಯೆಯಿಂದ ಸಾಮಾನ್ಯ ಕರ್ಮ, ಅದರಿಂದ ಇಂದರಕ್ಕಿಂದ ಮಾಡುವ ಒಂದು ಲಿಂಗದಿಂದ ಅದನ್ನು ಕರ್ಮಕ್ಕೆ ನೀವು ಸೇರಿಸ್ಕೊಳ್ತೀರಾ. ಇಂದಕ್ಕೆ ಉಪಸ್ಥಾನ ಹೇಗೆ ಸಾಮಾನ್ಯವಾಗಿ ಲಿಂಗದಿಂದ ಕರ್ಮದೊಡನೆ ಸಂಬಂಧವು ಸಿದ್ಧವಾದ ಮೇಲೆ, ಸಾಮಾನ್ಯವಾಗಿ ಲಿಂಗದಿಂದ ಕರ್ಮದೊಡನೆ ಲಿಂಗ ಎಲ್ಲವೂ ಲಿಂಗ ಆಗ್ಬೋದಿಲ್ಲ. ಒಂದು ಗುರುತು ಏನೋ ಒಂದು ಇರ್ಬೇಕು. ಇದು ಕರ್ಮ ಹೇಳ್ತಾ ಇದ್ರೆ ಪ್ರಕರಣವೋ ಅನ್ಬೋದು. ಶ್ರುತಿಯಿಂದಲೂ ಸಾಮಾನ್ಯವಾಗಿ ನಾಮದಿಂದ ನಾಮದಿಂದಲೂ ಪ್ರಕರಣದಿಂದಲೂ ವಿಶೇಷ ಆಗತ್ತೆ. ಅದೇ ಸ್ಥಾನ ಸಮಾಖ್ಯದಿಂದ ಆಗತ್ತೆ. ವಿಶೇಷವಾದ ಅರಿವು ಹೆಸರಿನಿಂದಲೂ ಸಮಾಖ್ಯೆಯಿಂದಲೂ ಸ್ಥಾನದಿಂದಲೂ ಆಗತ್ತೆ. ವಿಶೇಷದ ಅರಿವು ಆಗತ್ತೆ. ಕರ್ಮದೊಡನೆ ಸಂಬಂಧವು ಸಿದ್ಧವಾದ ಮೇಲೆ ಆಮೇಲೆ ನಾಮದಿಂದಲೂ ಸ್ಥಾನದಿಂದಲೂ ಸಮಾಖ್ಯೆಯಿಂದಲೂ ಸ್ಥಾನದಿಂದಲೂ ವಿಶೇಷವಾದ ಸಂಬಂಧವನ್ನು ವಿಶೇಷಾವಗತಿ ಅವ್ಯವಸ್ಥಿತ ಭವತಿ. ವಿಶೇಷವಾದ ಅರಿವು ನೆಲೆಯಲ್ಲಿರುತ್ತೆ. ಅದು ತುಂಬಾ ದುರ್ಬಲ ನಾಮ ಅನ್ನೋದು. ಎಲ್ಲರಿಗೂ ಶ್ರುತಿ ಪ್ರಬಲ, ಆಮೇಲೆ ಲಿಂಗ ನೆಕ್ಸ್ಟು, ಆಮೇಲೆ ವಾಕ್ಯ, ಆಮೇಲೆ ಪ್ರಕರಣ, ಆಮೇಲೆ ಸ್ಥಾನ, ಆಮೇಲೆ ಈಗ ಈ ಚೈತ್ರಿಯಾಹ ಎಂ ವದಂತಿ, ಕಠಾಹ ಕಲಾಪ ಅದೆಲ್ಲ ನಾಮ ಮಾಡಿದ್ದಾರೆ. ಅದೆಲ್ಲ ನಾಮಗಳು, ಹೆಸರುಗಳು. ಸಮಾಖ್ಯ ಹೇಗಿದೆಯಲ್ಲ. ಇಲ್ಲಿ ದಶಪೂರ್ಣ ಮಾಸ ಪ್ರಕರಣದಲ್ಲಿ ಪ್ರಕರಣ ಪ್ರಬಲ. ಅಲ್ಲಿ ಮಧ್ಯೆ ಏನ್ ಮಾಡ್ಬಿಡುತ್ತೆ, ಇದರಲ್ಲಿ 2ನೇ ಕಾಂಡದ 6ನೇ ಪ್ರಶ್ನೆಯಲ್ಲಿ 6ನೇ ಮುಂದಕ್ಕೆ ಬೇರೆ ಕಾಮ್ಯಕ್ಕೆ ಹೋಗ್ಬಿಟ್ಟಿದೆ, ಕಾಮ್ಯ ವಿಷಯ ತಗೊಂಡ್ಬಿಟ್ಟಿದೆ. ಪ್ರಕರಣದಲ್ಲಿ ಬಂದದ್ದನ್ನು ಇದಕ್ಕೆ ಸೇರಿದ್ದು ಅಂತಲ್ಲ. ಇಲ್ಲ ಪ್ರಕರಣ ಬಂದಿದೆಯಲ್ಲ ಅದು ಇದೆಯಲ್ಲ ಯಾಜ್ಞಾಪೂರ್ವ ವಾಕ್ಯ. ಅದು ಪರವ ವಾಕ್ಯದಿಂದ ಇದಕ್ಕೆ ದಶಪೂರ್ಣ ಮಾಸ ತಗೊಂಡ್ ಬರಲ್ಲ ಅದನ್ನ ಪ್ರಕರಣದಿಂದ. ನೀವು ಸಿಕ್ಕಾವಡೆ ಬೆಳೆದಿದ್ದಾರೆ ಮುನಿಯಾತ್ಮ ಅಲ್ಲ. ಇಂದ್ರಾಗ್ನಿರೋಚನ ದಿವಃ ಪದಶನಿಭ್ಯಃ ಇಂದ್ರಾಗ್ನಿರವತಿಂಪುರಃ ತಥದ್ಭರತ್ವಂ ಇತ್ಯಾದೀನಿ ದೇಶಾಯ ಬಲಿಂಗ ನಿಯೋಗ ಕ್ರಮ ಸಮಾಖ್ಯಾಭ್ಯಾಂ ನಿಯಮೋ ವಾ. ಇಲ್ಲಿ ತುಂಬಾ ಬಿಡಲ್ಲ ಇವರು. 600-700 ಶ್ಲೋಕದವರೆಗೂ ಚರ್ಚಿಸ್ತಾರೆ. 750-800 ಆದ್ಮೇಲೆ ಸ್ವಲ್ಪ ನಿಂಗೆ ರಿಲೀಫ್ ಕೊಡ್ತಾರೆ. ನಿಲ್ಸೋಣ. ಡೌನ್ಲೋಡ್ ಮಾಡ್ಕೊಳ್ಳಿ ಸರ್, ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಇದು ಮಾಡ್ಬೋದು.
ಫಾಲೋ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅದು. ಇದರಲ್ಲಿ ಕಲಿಸಿದೆ. ಕಿರಣ ಅವ್ರು 10 ವರ್ಷ ಆಯ್ತು ಅಷ್ಟೇ. ಅಲ್ಲಿ ಮಹಾಲಕ್ಷ್ಮಿ ಅಂದ್ರೆ ಆತ್ಮಜ್ಞಾನ ಏನೂ ಆಗಿಲ್ಲ ಅಂತ ಯಾಕೆ ಇಲ್ಲ? ಇಲ್ಲಪ್ಪ ನಿನ್ನಿಂದ ಪೂರ್ತಿ ಹೀರ್ಕೊಂಡು ಬಿಡ್ತಾರೆ ಏನು ಬರ್ತಾನೆ ಇದೆಯಲ್ಲ 10 ವರ್ಷ ಆದ್ರು ಈಗ ಬರ್ತಾನೆ ಇದೆ. ಬರ್ತಾನೆ ಇದೀರಾ ಅದಕ್ಕೆ ಆಕ್ಷೇಪವ ಏನು ಉದ್ದೇಶ ಏನು ಪ್ರಶ್ನೆ ಹೋದ ನೋಡಿ ಅಂತ ನಾನು ಹೇಳ್ತಿರೋದು. ಆ? ಅವ್ನು ಹೋದ ನೋಡಿ ಹಾಗೆ ನಿನ್ನಿಂದ ಜಾಸ್ತಿ ಹೀರ್ಕೊಂಡಿರೋದು ಜಾಸ್ತಿ ಬಾ ನಮ್ಗೆ ಜೀರೋ ಸಾ ನಮ್ಗೇನು ಇಲ್ಲ. ಅಯ್ಯೋ ಕಿವಿ ಹೀಗೆ ಜೋಗ ಸಿಗಾರಲ್ಲ. ನೀನಷ್ಟೇ ಹೇಳಿಲ್ಲ ಪೂರ್ಣ ಮನಃ ಪೂರ್ಣ ವಿಷಂ ಪೂರ್ಣ ಪೂರ್ಣ ಅದೇ ಜೀರೋ ಇಂದನೇ ಜೀರೋ ಅವ್ರದ್ದು. ಜೀರೋ ಇಂದನೇ ಜೀರೋ ಆಗ್ತಾ ಇರೋದು. ಏನೋ ಸಮಥಿಂಗ್ ಇದೆ ನಿಮ್ಮಿಂದ ಇವತ್ತು. ಅದು ಪೂರ್ಣ ಕೊಟ್ಟಿಲ್ಲ ಅವರೊಳಗೆ ಹಾ. ಒಬ್ಬನಿಗೆ ವ್ಯಾಖ್ಯಾನ ಮಾಡೋಣ. ಬಿಟ್ಟ ಪೂರ್ಣಮದಃ ಪೂರ್ಣಮಿದಂ ವ್ಯಾಖ್ಯಾನ. ಬುದ್ಧಿಂತಪಡಿ ನಮ್ಲಪರಂಡಿ ಪೂರ್ಣ ಬರುತ್ತೆ ಗುರುಗಳೆಲ್ಲ ಒಂದೇ ಇಲ್ಲ. ಗುರುಗಳು ಯಾಕೆ ಬಲ್ವಾ ಅವ್ರೀಗ ಗುರುವಿಗೆ ಹೊಸ ಶಿಷ್ಯ ಸಿಕ್ಕಿದ್ದಾರೆ. ಅಂತ ಇನ್ನಾಗಿನ ಗೊತ್ತಿಲ್ಲ ಗುರು ಫೋನ್ ಮಾಡಿ ಹೇಳಿದ್ವಿ ಈ ತರ ಬಂದಿದ್ದಾನೆ. ಅವ್ರು ಖುಷಿಯಾಗಿದೆ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಹೇಳ್ಬೇಕು. ಹಾ? ಹೌದು ಶಿಷ್ಯ ನನ್ನ ಗುರು ಹೇಳ್ತಾರೆ ಶಿಷ್ಯರ ಜೊತೆಗಿಂತ ಗುರುಗಳ ಕಳೆದ್ರು. ಅಲ್ಲ ಎಲ್ಲ ಶಿಷ್ಯರು ಆಗಿದ್ದ ಅಲ್ಲ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಇರ್ಬೇಕು. ಬರೀ ಪಾಠ ಹೇಳ್ಕೊಂಡು ಶಿಷ್ಯ ಬೇಜಾರಿಲ್ಲ ಅವ್ರಿಗೆ. ಓ ಆ ಶಿಷ್ಯ ಬೇಡ, ಶಿಷ್ಯರಿಗೆ ಏನಿಲ್ಲ ಸೇವೆ ಮಾಡ್ಬೇಕು. ಅಪ್ಪಣೆ. ಸೇವಾ ಧರ್ಮ ಶಿಷ್ಯ ಇದ್ದ ಅದು ಇಷ್ಟ ಆಗುತ್ತೆ ಹೊರತು ಬರೀ ದೂರದಿಂದ ಹಿಂಗೆ ಏನೋ ಶಿಷ್ಯರ ಪ್ರಯೋಜನ ಇಲ್ಲ. ದೂರದಿಂದ ಬಿಟ್ರೆ ಆಗಲ್ಲ.